ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಜ್ಞಾನಗುಡಿ ಪಾಠಶಾಲೆಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ, ರೇಖಾಗಣಿತದಲ್ಲಿ ಬರ್ತಕ್ಕಂಥ ಅತ್ಯಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು? ತ್ರಿಭುಜ. ಹೌದಾ? ಬರೀ ಇದು SSLC ವಿದ್ಯಾರ್ಥಿಗಳಿಗೆ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಅಷ್ಟೇ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಮಾಡ್ತಾರೆ, ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಹೌದಾ? ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡೋಣ ಇವತ್ತು, ತ್ರಿಭುಜ ಅಂದ್ರೇನು ಮತ್ತು ತ್ರಿಭುಜದ ಕೆಲವೊಂದಿಷ್ಟು ಲಕ್ಷಣಗಳು, ಒಂದು ತ್ರಿಭುಜ ರಚನೆ ಮಾಡಬೇಕಾದ್ರೆ ನಮಗೆ ಏನೇನು ಅಂಶಗಳು ಬೇಕಾಗ್ತಾವು, ಅದ್ರ ಬಗ್ಗೆ ಏನು ಮಾಡೋಣ, ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಅಂತ. ಓಕೆ, ನೋಡ್ರಿ, ತ್ರಿಭುಜ ನಾರ್ಮಲ್ ಆಗಿ ಕನ್ನಡದಲ್ಲಿ ನಮ್ಗೆ ತ್ರಿ ಅಂದ್ರೇನು, ತ್ರಿಯ ಪದದ ಅರ್ಥ ಏನು? ಮೂರು ಅಂತ ಅರ್ಥ. ಭುಜ ಅಂದ್ರೆ ನಮ್ಮ ಕೈಗಳು, ಭುಜಗಳು ಅಂತ ಕರಿತೀವಲ್ಲ, ಮೂರು ಭುಜಗಳುಳ್ಳ ಒಂದು ಆಕೃತಿ, ಅದಕ್ಕೆ ನಾವು ಏನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಅಥವಾ ಮೂರು ಬಾಹುಗಳನ್ನು ಹೊಂದಿರತಕ್ಕಂಥ ಒಂದು ಆಕೃತಿಗೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ನೋಡ್ರಿ, ನಾ ಏನು ಮಾಡ್ತೀನಿ, ಇಲ್ಲೊಂದು ಬಿಂದು ಕೊಡ್ತೀನಿ, ಅದಕ್ಕೆ ಎ ಅಂತ ಹೆಸರು ಕೊಡ್ತೀನಿ. ನೆಕ್ಸ್ಟ್ ಇಲ್ಲೊಂದು ಬಿಂದು ಕೊಡ್ತೀನಿ, ಅದಕ್ಕೆ ಬಿ ಅಂತ ಹೆಸರು ಕೊಡ್ತೀನಿ. ನೆಕ್ಸ್ಟ್ ಇಲ್ಲೊಂದು ಬಿಂದು ಕೊಡ್ತೀನಿ, ಅದಕ್ಕೆ ಸಿ ಅಂತ ಹೆಸರು ಕೊಡ್ತೀನಿ. ನಾನು ರ್ಯಾಂಡಮ್ ಆಗಿ ಏನು ಮಾಡಿದೆ, ಎ ಮತ್ತು ಬಿ ಸಿ ಅಂತಕ್ಕಂಥ ಮೂರು ಬಿಂದುಗಳನ್ನು ತೆಗೆದುಕೊಂಡೆ. ಆ ಮೂರು ಬಿಂದುಗಳನ್ನ ಏನು ಮಾಡ್ತೀನಿ, ರೇಖಾಖಂಡ ಎಳೆಯೋದ್ರ ಮೂಲಕ ಸೇರಿಸ್ತೀನಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಎ ಮತ್ತು ಬಿ ಸೇರಿಸಿದ್ನೆ, ನೆಕ್ಸ್ಟ್ ಬಿ ಮತ್ತು ಸಿ ಸೇರಿಸ್ತೀನಿ. ಅದೇ ರೀತಿಯಾಗಿ ಎ ಮತ್ತು ಸಿನ ಸೇರಿಸಿದೆ. ಎ ಬಿ ಸಿ ನಾನು ರ್ಯಾಂಡಮ್ ಆಗಿ ಏನು ಮಾಡಿದೆ, ಮೂರು ಬಿಂದುಗಳನ್ನು ತಗೊಂಡೆ, ಎ ಬಿ ಸಿ, ಅವುಗಳನ್ನು ರೇಖಾಖಂಡದ ಮುಖಾಂತರ ಸೇರಿಸಿದೆ. ಅವಾಗ ನಂಗೆ ಏನು ಸಿಕ್ತು? ಒಂದು ಆಕೃತಿ ಸಿಕ್ತು. ಏನು ಸಿಕ್ತು? ಒಂದು ಆಕೃತಿ ಸಿಕ್ತು. ಅದಕ್ಕೆ ನಾವು ಏನಂತ ಕರಿತೀವಿ? ಈ ಆಕೃತಿಗೆ ತ್ರಿಭುಜ ಅಂತ ಕರಿತೀವಿ. ಏನಂತ ಕರಿತೀವಿ? ತ್ರಿಭುಜ. ನೋಡ್ರಿ, ತ್ರಿಭುಜನ ಯಾವ ರೀತಿ ಡಿಫೈನ್ ಮಾಡ್ಬೇಕಪ್ಪ ಅಂದ್ರೆ, ನಾನು ಇಲ್ಲೊಂದು ಬಿಂದು ತಗೊಂಡಿದ್ದೆ, ಇಲ್ಲೊಂದು ಬಿಂದು ಮತ್ತೆ ಇಲ್ಲೊಂದು ಬಿಂದು ತಗೊಂಡಿದ್ದೆ. ಹೌದಾ? ಅವು ಏನಾಗಿದ್ವು, ಒಂದೇ ಸರಳ ರೇಖೆಯ ಮೇಲೆ ಇರಲಿಲ್ಲ. ಹೌದಾ? ರ್ಯಾಂಡಮ್ ಆಗಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಬಿಂದುಗಳನ್ನು ತಗೊಂಡೆ. ನೋಡ್ರಿ, ತ್ರಿಭುಜ ಅಂದ್ರೆ ಯಾವ ರೀತಿ ಡಿಫೈನ್ ಮಾಡ್ಬೇಕಪ್ಪ ಅಂದ್ರೆ, ಏಕರೇಖಾಗತವಲ್ಲದ ಮೂರು ಬಿಂದುಗಳನ್ನು ಸೇರಿಸಿದಾಗ ನಮಗೆ ದೊರೆಯುವಂತಹ ಒಂದು ಆವೃತ ಆಕೃತಿಗೆ ನಾವೇನಂತ ಕರಿಬೋದು? ತ್ರಿಭುಜ ಅಂತ ಕರಿತೀವಿ. ನೋಡ್ರಿ, ಏಕರೇಖಾಗತವಲ್ಲ ಅಂದ್ರೆ ಏನು? ಒಂದೇ ಸರಳ ರೇಖೆಯ ಮೇಲೆ ಇಲ್ಲದಂತಹ ಬಿಂದುಗಳನ್ನು, ಎಷ್ಟು ಬಿಂದುಗಳು? ಮೂರು ಬಿಂದುಗಳನ್ನು, ಕನಿಷ್ಠ ಮೂರು ಬಿಂದುಗಳನ್ನು ಸೇರಿಸಿದಾಗ ನಮಗೆ ದೊರೆಯುವಂಥ ಒಂದು ಆವೃತ ಆಕೃತಿ, ಅದಕ್ಕೆ ನಾವು ತ್ರಿಭುಜ ಅಂತ ಕರಿತೀವಿ. ಅರ್ಥ ಆತ್ರಿ? ಈಸಿ ಐತಿದೆ ತ್ರಿಭುಜ ಅಂದ್ರೆ ಏನನ್ನೋದು. ಏಕ ರೇಖಾಗತವಲ್ಲದ ಮೂರು ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ಆವೃತ ಆಕೃತಿಯೇ ತ್ರಿಭುಜ. ಅರ್ಥ ಆತ್ರಿ? ತ್ರಿಭುಜ ಅಂದ್ರೆ ಏನಂತ ಗೊತ್ತಾಯ್ತು ನಮ್ಗೆ. ಹಾಗಾದ್ರೆ ಒಂದು ತ್ರಿಭುಜವನ್ನ ರಚನೆ ಮಾಡ್ಬೇಕಾದ್ರ ನಮಗ ಕನಿಷ್ಠ ಎಷ್ಟು ಅಂಶಗಳು ಬೇಕು ಅನ್ನೋದು ತಿಳ್ಕೊಳ್ಳೋಣಂತ. ನಾ ಏನು ಮಾಡಿದೆ, ಮೂರು ಬಿಂದುಗಳನ್ನು ತಗೊಂಡಿದ್ದೆ. ಫಸ್ಟ್ ಎ ಬಿ ಸಿ ಬಿಂದುಗಳನ್ನು ತಗೊಂಡಿದ್ದೆ. ಆ ಮೂರು ಬಿಂದುಗಳನ್ನು ಏನು ಮಾಡಿದೆ, ರೇಖಾಖಂಡಗಳ ಮೂಲಕ ಸೇರಿಸಿದೆ. ಸೇರಿಸಿದಾಗ ಈ ರೀತಿಯ ಆಕೃತಿ ಉಂಟಾತ್ ನನಗೆ. ಹೌದಾ? ನೋಡ್ರಿ, ಎ ಬಿ ಮತ್ತು ಸಿ, ಇಲ್ಲಿ ಎ ಬಿ ರೇಖಾಖಂಡ ಮತ್ತು ಸಿ ಎ ಅಥವಾ ಎ ಸಿ ರೇಖಾಖಂಡಗಳು ಏನಾಗ್ಯವು, ಇಲ್ಲಿ ಎ ಬಿಂದುವಿನಲ್ಲಿ ಸಂಧಿಸ್ಯಾವು. ಏನು ಮಾಡ್ಯಾವು? ಇಲ್ಲಿ ಎ ಬಿಂದುವಿನಲ್ಲಿ ಸಂಧಿಸ್ಯಾವು. ಇದಕ್ಕೆ ನಾವು ಏನಂತ ಕರಿತೀವಿ? ಶೃಂಗ ಅಂತ ಕರಿತೀವಿ. ಶೃಂಗ ಬಿಂದು ಎ, ಇದು ಏನದ?
ತ್ರಿಭುಜ ABC ಯ ಒಂದು ಶೃಂಗ ಬಿಂದು ಆಗೈತಿ. ಇಲ್ಲಿ ಒಂದು ಶೃಂಗ ಬಿಂದು ಐತಿ. ಅದೇ ರೀತಿ AB ರೇಖಾಖಂಡ ಮತ್ತೆ BC ರೇಖಾಖಂಡಗಳು ಏನಾಗ್ಯವು ಈ B ಬಿಂದುವಿನಲ್ಲಿ ಸಂಧಿಸ್ಯಾವು ಅಥವಾ ಸೇರ್ಯಾವು. ಅವಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು ಬಿ ಶೃಂಗ ಅಂತ ಕರಿತೀವಿ. ಶೃಂಗ ಬಿಂದು ಅಂದ್ರೆ ಏನಂತ ಗೊತ್ತೈತಿ ನಿಮ್ಗೆ ಆಲ್ರೆಡಿ. ಏನು ಶೃಂಗ ಬಿಂದು ಅಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೇಖಾಖಂಡಗಳು ಅಥವಾ ರೇಖೆಗಳು ಒಂದು ಸಂಧಿಸ್ತಕ್ಕಂಥ ಒಂದು ಸ್ಥಳ ಅಥವಾ ಬಿಂದುವಿಗೆ ನಾವು ಶೃಂಗ ಅಂತ ಕರಿತೀವಿ. ಇಲ್ಲಿ ಎ ಶೃಂಗ ಐತಿ, ಇಲ್ಲಿ ಬಿ ಶೃಂಗ ಐತಿ. ಅದೇ ರೀತಿಯಾಗಿ ಶ್ರೀ ಶೃಂಗ BC ಮತ್ತೆ AC ರೇಖಾಖಂಡ ಏನ್ ಮಾಡ್ಯಾವು ಇಲ್ಲಿ ಸಿ ಬಿಂದುವಿನಲ್ಲಿ ಸಂಧಿಸ್ಯಾವು. ಓಕೆ, ತ್ರಿಭುಜ ABC ಯಲ್ಲಿ ಎಷ್ಟು ಶೃಂಗ ಬಿಂದುಗಳದಾವು? ಮೂರು ಶೃಂಗ ಬಿಂದುಗಳು. ಅಥವಾ ಏಕರೇಖಾಗತವಲ್ಲದ ನಮ್ಗ 3 ಬಿಂದುಗಳು ಬೇಕಾಕ್ಕವು ಒಂದು ತ್ರಿಭುಜ ರಚನೆ ಮಾಡ್ಬೇಕಾದ್ರೆ. ಓಕೆ, ಈಗ ನೆಕ್ಸ್ಟ್ ಆ 3 ಬಿಂದುಗಳನ್ನ ಏನ್ ಮಾಡಿದೆ ನಾನು ಸೇರಿಸಿದೆ. ಎ ಇಂದ ಬಿಗೆ ಸೇರಿಸಿದೆ ಫಸ್ಟ್, ಆಮೇಲೆ ಬಿ ಇಂದ ಸಿಗೆ ಸೇರಿಸಿದೆ, ನಂತರ ಸಿ ಇಂದ ಎಗೆ ಸೇರಿಸಿದೆ. ಹೌದಾ? ಅದಾದ್ಮ್ಯಾಗ ನಮ್ಗೆ ಏನ್ ಸಿಕ್ತು? ಒಂದು ಆವೃತ ಆಕೃತಿ ಸಿಕ್ತು. ಈ ಎ ಇಂದ ಬಿಗೆ ಏನು ಸೇರಿಸಿದ್ನಲ್ಲ ಅವಾಗ ಏನಾಯ್ತು ನಮ್ಗ ಎ ಒಂದು ಅಂತ್ಯಬಿಂದು ಮತ್ತೆ ಬಿ ಒಂದು ಅಂತ್ಯಬಿಂದು ಆಗಂಗ ಒಂದು ರೇಖಾಖಂಡ ಸಿಕ್ತು. AB ರೇಖಾಖಂಡ ಈ ತ್ರಿಭುಜದಲ್ಲಿ. ಆ ರೇಖಾಖಂಡಕ್ಕೆ ನಾವು ರೇಖಾಗಣಿತದಲ್ಲಿ ಬಾಹು ಅಥವಾ ಭುಜ ಅಂತ ಕರಿತೀವಿ. ಏನಂತ ಕರಿತೀವಿ? ಬಾಹು ಅಥವಾ ಭುಜ. ನೋಡು ಎಷ್ಟು ಬಾಹುಗಳದವು? AB ಅನ್ನೋದು ಒಂದು ಬಾಹು, BC ಅನ್ನೋದು ಇನ್ನೊಂದು ಬಾಹು, ಅದೇ ರೀತಿಯಾಗಿ CA ಅನ್ನೋದು ಮೂರನೇ ಬಾಹು. ಮೂರು ಬಾಹುಗಳು. ಇಲ್ಲಿ ಶೃಂಗಗಳು ಯಾವ್ಯಾವು? 3. ಎ ಶೃಂಗ, ಬಿ ಶೃಂಗ ಮತ್ತೆ ಸಿ ಶೃಂಗ. ಅದೇ ರೀತಿಯಾಗಿ ಬಾಹುಗಳು ಎಷ್ಟು? 3 ಬಾಹುಗಳು. ಅವು ಯಾವ್ಯಾವು? AB, ನೆಕ್ಸ್ಟ್ BC ಮತ್ತೆ CA, 3 ಬಾಹುಗಳು. ನೋಡ್ರಿ, ಒಂದು ತ್ರಿಭುಜವನ್ನ ರಚನೆ ಮಾಡ್ಬೇಕಾದ್ರ ನಮ್ಗೆ ಕನಿಷ್ಠ ಎಷ್ಟು ಅಂಶಗಳು ಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾನ. ಕನಿಷ್ಠ ನಮ್ಗೆ 3 ಅಂಶಗಳು ಬೇಕು. ಒಂದನೇದ ಶೃಂಗ ಬಿಂದುಗಳು ಬೇಕು, ಎರಡನೇದ ಬಾಹುಗಳು ಬೇಕು, ಮೂರನೇದ ಕೋನಗಳು ಅಂತ ಬರುತ್ತೆ. ಕೋನಗಳು ನೋಡ್ರಿ, AB ರೇಖಾಖಂಡ ಮತ್ತೆ AC ರೇಖಾಖಂಡಗಳು ಎ ಅಂತಕ್ಕಂಥ ಶೃಂಗ ಬಿಂದುವಿನಲ್ಲಿ ಸಂಧಿಸ್ಯಾವಲ್ಲ, ಇಲ್ಲಿ ಒಂದೇನಾಯ್ತು? ಕೋನ ಉಂಟಾಯ್ತು. ಅದೇ ರೀತಿಯಾಗಿ ಇಲ್ಲಿ ಒಂದು ಕೋನ ಉಂಟಾಯ್ತು, ಮತ್ತೆ ಇಲ್ಲಿ ಒಂದು ಕೋನ ಉಂಟಾಯ್ತು. ಎಷ್ಟು ಕೋನ ಆದ್ವು? 1, 2 ಮತ್ತೆ 3. ಎಷ್ಟು ಕೋನ ಉಂಟಾದ್ವು? 3 ಕೋನಗಳು. ಅವು ಯಾವ್ಯಾವ 3 ಕೋನಗಳು? ಕೋನ 1, ಕೋನ 2 ಮತ್ತೆ ಕೋನ 3. ಇವೇನಿವು ಒಂದು ತ್ರಿಭುಜವನ್ನ ರಚನೆ ಮಾಡಬೇಕಾದ್ರ ನಮಗ ಬೇಕಾಗಿರ್ತಕ್ಕಂಥ ಕನಿಷ್ಠ ಅಂಶಗಳು. ಶೃಂಗ ಬಿಂದುಗಳು ಬೇಕು, ಎಷ್ಟು? 3. ಅದೇ ರೀತಿಯಾಗಿ 3 ಬಾಹುಗಳು ಮತ್ತೆ 3 ಕೋನಗಳು. ಈ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ರೇಖಾಗಣಿತದ ಆಕೃತಿಗೆ ನಾವು ತ್ರಿಭುಜ ಅಂತ ಕರಿಬಹುದು. ಓಕೆ, ಅರ್ಥ ಆಯ್ತಂತ ಅನ್ಕೋತೀನಿ. ಕನಿಷ್ಠ ಎಷ್ಟು ಅಂಶಗಳು ಬೇಕಾ? 3 ಅಂಶಗಳು. ಈಗ ನೆಕ್ಸ್ಟ್ ಮುಂದುವರೆದು ನೋಡೋಣಂತ. ಸರ್, ಹಾಗಾದ್ರೆ ನಾವು ಯಾವ್ಯಾವ ಅಳತೆಯ ಮೂಲಕ ಒಂದು ತ್ರಿಭುಜ ರಚನೆ ಮಾಡ್ಬೇಕಾದ್ರ ಬಾಹುಗಳ ಅಳತೆ ಯಾವ ರೀತಿ ಇರಬೇಕು, ಯಾವಾಗ ನಾವು ಅದನ್ನ ತ್ರಿಭುಜ ರಚನೆ ಮಾಡಕ್ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತ. ನೋಡ್ರಿ, ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ತೀನಿ, ಒಂದು ತ್ರಿಭುಜ ಹೇಳ್ತೀನಿ. ಇಲ್ಲಿ ತ್ರಿಭುಜ ಹೇಳಿದ್ನೆ, ಇದಕ್ಕೆ PQ R ಅಂತ ಹೆಸರು ಕೊಡ್ತೀನಿ. PQ ಮತ್ತು R. ನಿಮ್ಗೆ ಗೊತ್ತೈತೆ ಆಲ್ರೆಡಿ, ಒಂದು ತ್ರಿಭುಜದಲ್ಲಿ ಏನೇನು ಇರ್ತಾವೆ? 3 ಶೃಂಗ ಬಿಂದುಗಳು ಇರ್ತಾವೆ, 3 ಬಾಹುಗಳು ಇರ್ತಾವೆ, ಅದೇ ರೀತಿಯಾಗಿ 3 ಕೋನಗಳು ಕಂಡು ಬರ್ತಾವೆ. ಹೌದಾ? ಮುಂದುವರೆದು ನಾವು ಒಂದು ತ್ರಿಭುಜ ರಚನೆ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಬರ್ತಾವೆ. ಅವು ಏನಾಗಬೇಕು? ವರ್ಲ್ಡ್ಸ್ ಗುಡ್ ಆಗ್ಬೇಕು. ಅವಾಗ ಮಾತ್ರ ನಾವು ಆ ತ್ರಿಭುಜ ರಚನೆ ಮಾಡಕ ಸಾಧ್ಯ ಆಗುತ್ತಾ. ಒಂದನೇ ಕಂಡೀಷನ್ ನೋಡ್ರಿ, ತ್ರಿಭುಜದ
ಯಾವುದೇ ಎರಡು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ ಹೆಚ್ಚಿರಬೇಕು. ಇದು ಕಂಡೀಷನ್ ಇದೆ. ಈ ಕಂಡೀಷನ್ನ ಹೋಲ್ಡ್ ಮಾಡಿದ್ರೆ ಮಾತ್ರ ನಾವು ಒಂದು ತ್ರಿಭುಜನ ರಚನೆ ಮಾಡಕ್ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ತ್ರಿಭುಜ ರಚನೆ ಮಾಡಕ್ ಆಗಂಗಿಲ್ಲ. ಕಂಡೀಷನ್ ಏನು ಹೇಳ್ತಾ, ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ ಹೆಚ್ಚಿರಬೇಕು. ನೋಡ್ರಿ, ಪಿ ಕ್ಯೂ ನಾ ಏನು ಮಾಡ್ತೀನಿ, ಇದನ್ನ ಎ ಅಂತ ತಗೊತೀನಿ, ಬಿ ಸಿ ಅಂತ ತಗೊತೀನಿ. ಪಿ ಕ್ಯೂ ಬಾವಿನ ಅಳತೆ ಎ ಅಂತ ತಗೊತೀನಿ, ಕ್ಯೂ ಆರ್ ಬಾವಿನ ಅಳತೆ ಸಿ ಅಂತ ತಗೊತೀನಿ, ಪಿ ಆರ್ ಬಾವಿನ ಅಳತೆ ಬಿ ಅಂತ ತಗೊತೀನಿ. ಓಕೆ, ಈ ಕಂಡೀಷನ್ ಪ್ರಕಾರ ಯಾವಾಗಲೂ ಯಾವ ಕಂಡೀಷನ್ ಹೋಲ್ಡ್ ಮಾಡ್ಬೇಕಂದ್ರೆ ನೋಡ್ರಿ, ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಗ್ರೇಟರ್ ದೆನ್ ಪಿ ಆರ್. ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಈಸ್ ಗ್ರೇಟರ್ ದೆನ್ ಪಿ ಆರ್ ಅಂದ್ರೆ ಪಿ ಕ್ಯೂ ಮತ್ತು ಕ್ಯೂ ಆರ್ ಬಾಹುಗಳ ಮೊತ್ತ ಪಿ ಆರ್ ಬಾಹುಗಿಂತ ಹೆಚ್ಚಿರ್ಬೇಕು. ಅಥವಾ ಇದನ್ನ ಏನು ತಗೊಂಡಿನಿ, ಎ ಬಿ ಸಿ ಅಂತ ತಗೊಂಡಿನಲ್ಲ, ಎ ಪ್ಲಸ್ ಸಿ ಮಸ್ಟ್ ಬಿ ಗ್ರೇಟರ್ ದೆನ್ ಬಿ. ಈ ರೀತಿಯಾರ ಇರ್ಬೇಕು. ನೆಕ್ಸ್ಟ್ ನೋಡ್ರಿ, ನಾ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಮಾಡಿದ್ದೆ. ಈಗ ನಾ ಏನು ಮಾಡ್ತೀನಿ, ಕ್ಯೂ ಆರ್ ಪ್ಲಸ್ ಆರ್ ಪಿ ಮಾಡ್ತೀನಿ. ಕ್ಯೂ ಆರ್ ಪ್ಲಸ್ ಆರ್ ಪಿ ಮಸ್ಟ್ ಬಿ ಗ್ರೇಟರ್ ದೆನ್ ಪಿ ಕ್ಯೂ ಇರಬೇಕು. ಓಕೆ, ನೋಡ್ರಿ, ಸಿ ಪ್ಲಸ್ ಬಿ ಮಸ್ಟ್ ಬಿ ಗ್ರೇಟರ್ ದೆನ್ ಎ. ಅಥವಾ ಇದು ಯಾವುದಾದ್ರೂ ಒಂದು ಕಂಡೀಷನ್ ಹೇಳಿ, ನಾನು ಇದನ್ನಾರ ಹೋಲ್ಡ್ ಮಾಡ್ತಿರ್ಬೇಕಾ, ಇದನ್ನಾರ ಹೋಲ್ಡ್ ಮಾಡ್ತಿರ್ಬೇಕಾ. ಅಥವಾ ನೆಕ್ಸ್ಟ್ ಪಿ ಕ್ಯೂ ಪ್ಲಸ್ ಪಿ ಆರ್, ಪಿ ಕ್ಯೂ ಪ್ಲಸ್ ಪಿ ಆರ್ ಮಸ್ಟ್ ಬಿ ಗ್ರೇಟರ್ ದೆನ್ ಕ್ಯೂ ಆರ್. ಅಂದ್ರೆ ಎ ಪ್ಲಸ್ ಬಿ ಮಸ್ಟ್ ಬಿ ಗ್ರೇಟರ್ ದೆನ್ ಸಿ. ಒಂದು ತ್ರಿಭುಜ ರಚನೆ ಮಾಡ್ಬೇಕಂದ್ರೆ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಹೋಲ್ಡ್ ಮಾಡ್ಬೇಕು. ಕಂಡೀಷನ್ ಇರೋದು ಒಂದ, ಬಟ್ ತ್ರಿಭುಜದಲ್ಲಿ ಮೂರು ಬಾವು ಇರ್ತಾವೆ. ಮೂರು ಬಾವುಗಳನ್ನು ನಾವು ಡಿಫ್ರೆಂಟಾಗಿ ಎರಡು ಬಾವುಗಳನ್ನು ಕೂಡಿಸ್ಬೋದು. ಒಮ್ಮೆ ಪಿ ಕ್ಯೂ ಮತ್ತು ಕ್ಯೂ ಆರ್ ಕೂಡಿಸ್ತೀವಿ, ಇದರ ಮೊತ್ತ ಏನಾಗಿರ್ಬೇಕು, ಪಿ ಆರ್ ಬಾವುಗಿಂತ ಹೆಚ್ಚಿರ್ಬೇಕು. ಇನ್ನೊಮ್ಮೆ ಏನು ಮಾಡ್ಬೋದು, ಕ್ಯೂ ಆರ್ ಮತ್ತು ಆರ್ ಪಿ ಬಾವನ್ನು ಕೂಡಿಸ್ತೀನಿ, ಈ ಎರಡು ಬಾವುಗಳ ಮೊತ್ತ ಪಿ ಕ್ಯೂಗಿಂತ ಹೆಚ್ಚಿರ್ಬೇಕು. ಅಥವಾ ಇನ್ನೊಂದು ಥರ ಏನು ಮಾಡ್ಬೋದು, ನಾವು ಪಿ ಕ್ಯೂ ಪ್ಲಸ್ ಪಿ ಆರ್ ಮಾಡ್ತೀನಿ. ಈ ಪಿ ಕ್ಯೂ ಮತ್ತು ಪಿ ಆರ್ನ ಕೂಡಿಸಿದಾಗ ಅದ್ರ ಮೊತ್ತ ಯಾವಾಗಲೂ ಕ್ಯೂ ಆರ್ಕಿನ ಜಾಸ್ತಿ ಇರಬೇಕು. ಅಂದಾಗ ಮಾತ್ರ ಒಂದು ತ್ರಿಭುಜ ರಚನೆ ಮಾಡೋಕೆ ಸಾಧ್ಯತೆ ಐತಿ, ಇಲ್ಲಾಂದ್ರೆ ನಮ್ಮ ಕಡೆಯಿಂದ ತ್ರಿಭುಜ ರಚನೆ ಮಾಡೋಕೆ ಆಗಂಗಿಲ್ಲ. ಇದು ನಿಮ್ಗೆ ನೆನಪಿರ್ಬೇಕಾಗುತ್ತೆ. ಓಕೆ, ಒಂದನೇ ಕಂಡೀಷನ್ ಮುಗೀತು. ಈಗ ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊರಿ. ಸ್ಕ್ರೀನ್ಶಾಟ್ ತೊಗೊಂಡ್ರಿ? ಓಕೆ, ಈಗ ಏನು ಮಾಡೋಣ, ನೆಕ್ಸ್ಟ್ ಕಂಡೀಷನ್ ನೋಡೋಣ. ಈಸಿಯಾಗಿ ಅರ್ಥ ಮಾಡ್ಕೊರಿ. ಏನಾದರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿರಿ. ಎರಡನೇ ಕಂಡೀಷನ್ ಏನು ಹೇಳುತ್ತೆ ನೋಡ್ರಿ, ತ್ರಿಭುಜದ ಯಾವುದೇ ಎರಡು ಬಾಹುಗಳ ವ್ಯತ್ಯಾಸ ತ್ರಿಭುಜದ ಯಾವುದೇ ಎರಡು ಬಾಹುಗಳ ವ್ಯತ್ಯಾಸ ಮೂರನೇ ಬಾಹುವಿಗಿಂತ ಕಡಿಮೆ ಇರಬೇಕು.
ನೋಡ್ರಿ, ಇದು ಎರಡನೇ ಕಂಡೀಷನ್. ತ್ರಿಭುಜದಲ್ಲಿ 3 ಬಾಹುಗಳಿರ್ತಾವ. ಆ 3 ಬಾಹುಗಳಲ್ಲಿ ಯಾವುದಾದ್ರೂ 2 ಬಾಹುಗಳನ್ನು ಪರಸ್ಪರ ನಾವು ಕಳೆದಾಗ ಬರ್ತಕ್ಕಂಥ ಉತ್ತರ ಏನಾಗಿರ್ಬೇಕು? 3ನೇ ಬಾಹುಗಿಂತ ಕಡಿಮೆ ಇರಬೇಕು. ಅಂದಾಗ ಮಾತ್ರ ನಾವು ತ್ರಿಭುಜನ ರಚನೆ ಮಾಡಕ್ಕೆ ಸಾಧ್ಯತೆ ಐತಿ. ನೋಡ್ರಿ, ಸೇಮ್ ಅದೇ ಪಿ ಕ್ಯೂ ಆರ್ ತ್ರಿಭುಜ ತಗೋರಿ. ಇದು ಪಿ ಕ್ಯೂ ಮತ್ತು ಆರ್. ಪಿ ಕ್ಯೂ ಆರ್ ತ್ರಿಭುಜ ತಗೊಂಡೆ. ಎ ಬಿ ಸಿ ಐತಿ. ಕಂಡೀಷನ್ ಏನೈತಿ? ಯಾವುದೇ 2 ಬಾಹುಗಳ ವ್ಯತ್ಯಾಸ 3ನೇ ಬಾಹುಗಿಂತ ಕಡಿಮೆ ಇರಬೇಕು. ನೋಡ್ರಿ, ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮಾಡಾಕ್ರಿ ಇದಕ್ಕೆ. ಯಾಕಂದ್ರೆ ಅಳತೆಯನ್ನು ನಾವು ಯಾವಾಗಲೂ ಧನಾತ್ಮಕ ರೀತಿಯಲ್ಲಿ ತೊಗೊತೀವಿ, ಋಣಾತ್ಮಕ ಇರಂಗಿಲ್ಲ. ಹಂಗಾಗಿ ಮಾಡಾಕ್ತೀವಿ. ಅಂದ್ರೆ ಇಲ್ಲಿ ಮೈನಸ್ ಬಂದರೂ ಅದನ್ನು ನಾವು ಏನಂತ ತಿಳ್ಕೊಬೇಕು? ಪ್ಲಸ್ ಅಂತ ತಗೋಬೇಕು. ಯಾವುದೇ 2 ಬಾಹುಗಳ ವ್ಯತ್ಯಾಸ ಅಂದ್ರೆ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮಾಡ್ತೀನಿ. ಮಸ್ಟ್ ಬಿ ಲೆಸ್ ದೆನ್ ಏನಿರಬೇಕು? ಪಿ ಆರ್ ಇರಬೇಕು. ಇದು ಕಂಡೀಷನ್. ಈ ಕಂಡೀಷನ್ ಓಲ್ಡ್ ಮಾಡಿದ್ರೆ ಮಾತ್ರ ತ್ರಿಭುಜ ರಚನೆ ಮಾಡಕ್ಕೆ ಸಾಧ್ಯತೆ ಐತಿ. ಈ ಕಂಡೀಷನ್ ಫೇಲ್ ಆತಂದ್ರೆ ಆ ಅಳತೆಗಳಿಂದ ತ್ರಿಭುಜ ರಚನೆ ಆಗಂಗಿಲ್ಲ ಅಂತ ತಿಳ್ಕೊಬೇಕು. ಅಥವಾ ಇದನ್ನಾರ ಓಲ್ಡ್ ಮಾಡ್ಬೇಕಾ? ನೆಕ್ಸ್ಟ್ ಏನು ತೊಗೊತೀನಿ ನಾನು? ಪಿ ಕ್ಯೂ ಮೈನಸ್ ಪಿ ಆರ್ ತೊಗೊತೀನಿ. ಮಾಡ್ ಪಿ ಕ್ಯೂ ಮೈನಸ್ ಪಿ ಆರ್ ಲೆಸ್ ದೆನ್ ಕ್ಯೂ ಆರ್. ನೋಡ್ರಿ, ಅಥವಾ ಅಂತ ಯಾಕೆ ಬರೆಯಕತ್ತೀನಿ ಅಂದ್ರೆ ಈ ತ್ರಿಭುಜ ಈ ಕಂಡೀಷನರ ಓಲ್ಡ್ ಮಾಡ್ಬೇಕಾ, ಈ ಕಂಡೀಷನರ ಓಲ್ಡ್ ಮಾಡ್ಬೇಕಾ? ಪಿ ಕ್ಯೂ ಮೈನಸ್ ಪಿ ಆರ್ ಮಸ್ಟ್ ಬಿ ಲೆಸ್ ದೆನ್ ಕ್ಯೂ ಆರ್ ಇರ್ಬೇಕು. ಅಂದಾಗ ಮಾತ್ರ ತ್ರಿಭುಜ ರಚನೆ ಆಗುತ್ತಾ, ಇಲ್ಲಾಂದ್ರೆ ಆಗಂಗಿಲ್ಲ. ಅಥವಾ ಕ್ಯೂ ಆರ್ ಮೈನಸ್ ಪಿ ಆರ್, ಕ್ಯೂ ಆರ್ ಮೈನಸ್ ಪಿ ಆರ್ ಮಾಡ್ ಕ್ಯೂ ಆರ್ ಮೈನಸ್ ಪಿ ಆರ್ ಮಸ್ಟ್ ಬಿ ಲೆಸ್ ದೆನ್ ಯಾವುದು? ಪಿ ಕ್ಯೂ. 3ರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಏನು ಮಾಡ್ಬೇಕು? ಹೋಲ್ಡ್ ಮಾಡ್ಬೇಕು. ಒಂದು ಕಂಡೀಷನ್ ಹೋಲ್ಡ್ ಮಾಡಿದ್ರು ಕೂಡ ಎಲ್ಲ ಕಂಡೀಷನ್ ಹೋಲ್ಡ್ ಆಕ್ಕವು. ಒಂದು ಫೇಲ್ ಆದ್ರೆ ಎಲ್ಲ ಫೇಲ್ ಆಕ್ಕವು. ಈ ಕಂಡೀಷನ್ ಏನಾದರೂ ಫೇಲ್ ಆಯಿತು ಅಂದ್ರೆ ಆ ಅಳತೆಗಳಿಂದ ಏನಾಗಂಗಿಲ್ಲ? ತ್ರಿಭುಜ ರಚನೆ ಆಗಂಗಿಲ್ಲ. ಅಳತೆಗಳಂದ್ರೆ 3 ಬಾಹುಗಳೆಲ್ಲ ಅಳತೆ ಕೊಟ್ಟಿರ್ತಾರೆ ನಿಮ್ಗೆ. ತ್ರಿಭುಜಗಳ ರಚನೆಯೊಳಗೆ ಬರುತ್ತಾ. ಕೋನಗಳನ್ನು ಕೊಟ್ಟಾಗ ತ್ರಿಭುಜದ ರಚನೆ, ಒಂದು ಬಾಹು ಮತ್ತು ಬಾಹುಗಳನ್ನು ಕೊಟ್ಟಾಗ ತ್ರಿಭುಜದ ರಚನೆ, ಕೋನ ಮತ್ತು ಬಾಹುಗಳನ್ನು ಕೊಟ್ಟಾಗ ತ್ರಿಭುಜದ ರಚನೆ ಹೇಳ್ಕೊಡ್ತೀನಂತ ಮುಂದೆ. ಅಲ್ಲಿ ಈ ಅಳತೆಯಿಂದ ಮಾತ್ರ ಈ ಕಂಡೀಷನ್ ಹೋಲ್ಡ್ ಆಗಂತ ಅಳತೆಗಳಿದ್ದಾಗ ಮಾತ್ರ ಏನಾಗುತ್ತಾ? ನಮ್ಮಿಂದ ಆ ತ್ರಿಭುಜ ರಚನೆ ಮಾಡೋಕೆ ಸಾಧ್ಯತೆ ಐತಿ. ಇಲ್ಲಾಂದ್ರೆ ಸಾಧ್ಯತೆ ಇಲ್ಲ. ಅರ್ಥ ಆತ್ರಿ? ನೀಟಾಗಿ ಈ ಕಂಡೀಷನ್ ಏನು ಮಾಡ್ರಿ? ನೋಡ್ರಿ, ಸ್ಕ್ರೀನ್ಶಾಟ್ ತೊಗೋರಿ ಇದ್ರದ್ದು. ಮುಂದುವರೆದು ನಾ ಏನು ಮಾಡ್ತೀನಿ? ಒಂದು ಎಕ್ಸಾಂಪಲ್ ಬಿಡಿಸೋಣ ಇದ್ರ ಮ್ಯಾಗಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಬಿಡಿಸ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡ್ರಿ, ಎಕ್ಸಾಂಪಲ್ ಏನಂದ್ರೆ, ಉದಾಹರಣೆ 2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಅಳತೆಗಳಿಂದ ಒಂದು ತ್ರಿಭುಜವನ್ನು ರಚಿಸಬಹುದೇ? 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಇವೇನಿವು ತ್ರಿಭುಜದ ಬಾಹುಗಳಿವು. ಈ ಬಾಹುಗಳ ಅಳತೆಯನ್ನು ತಗೊಂಡು ನಮ್ಮ ಕಡೆಯಿಂದ ತ್ರಿಭುಜ ರಚನೆ ಮಾಡಕ್ಕೆ ಸಾಧ್ಯತೆ ಐತೋ ಇಲ್ಲೋ ಕಂಡಿಡ್ರಿ ಅಂತ ಹೇಳ್ಯಾರ. ರಚಿಸಬಹುದೇ? ನೋಡ್ರಿ, 2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್. ಇಲ್ಲಿ ನಾ ಏನು ಮಾಡ್ತೀನಿ? ಎ ಬಿ ತೊಗೊತೀನಿ. ಎ ಬಿ ಅಳತೆ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಂತ ತೊಗೊತೀನಿ. ಬಿ ಸಿ ಇಸ್ ಈಕ್ವಲ್ಸ್ ಟು 3 ಸೆಂಟಿಮೀಟರ್ ಅಂತ ತೊಗೊತೀನಿ. ನೆಕ್ಸ್ಟ್ ಬೇಡ, ಇನ್ ಜನರಲ್ ಆಗಿ ತೊಗೊಂಬಿಡಮ್ಮ. ಇದನ್ನು ಎ ಅಂತ ತೊಗೋತೀನಿ, ಬಿ ಮತ್ತು ಸಿ ಅಂತ ತೊಗೋರಿ. 4 ಸೆಂಟಿಮೀಟ್ರ್ 4 ಸೆಂಟಿಮೀಟ್ರ್. ಒಂದೇ ಕಂಡೀಷನ್ನ ಅಪ್ಲೈ ಮಾಡೋಣ. ಏನೈತಿ ಒಂದೇ ಕಂಡೀಷನ್ನ?
ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಏನಾಗಿರ್ಬೇಕ ಹೆಚ್ಚಿರ್ಬೇಕು. ನೋಡೋಣ ಈಗ ಎ ಪ್ಲಸ್ ಬಿ ಮಸ್ಟ್ ಬಿ ಗ್ರೇಟರ್ ದೆನ್ ಏನಿರ್ಬೇಕು ಸಿ ಇರ್ಬೇಕು. ಇದು ಕಂಡೀಷನ್ ಇದೆ. ಎ ಅಂದ್ರೆ ಎಷ್ಟೈತಿ 2 ಐತಿ ಪ್ಲಸ್ ಏನೈತಿ ಬಿ ಅಂದ್ರೆ 3 ಐತಿ 3. ನೆಕ್ಸ್ಟ್ ಸಿ ಅಂದ್ರೆ 4 ಐತಿ. 2 + 3 ಅಂದ್ರೆ 5. 5 4ಕ್ಕಿಂತ ಹೆಚ್ಚಾಗೈತಿ. ಕಂಡೀಷನ್ ಹೋಲ್ಡ್ ಮಾಡೈತಿ. ಹಾಗಾದ್ರೆ ಈ ಅಳತೆಗಳಿಂದ ನಾವು ಒಂದು ತ್ರಿಭುಜವನ್ನ ರಚಿಸಬಹುದು. ಒಂದನೇ ಕಂಡೀಷನ್ ನೋಡಿದ್ವಿ. ಎರಡನೇ ಕಂಡೀಷನ್ ಹೋಲ್ಡ್ ಮಾಡುತ್ತಿದ್ದು. ಒಂದು ಕಂಡೀಷನ್ ಹೋಲ್ಡ್ ಆಗೈತೆ ಅಂದ್ರೆ ಎರಡನೇ ಕಂಡೀಷನ್ ಹೋಲ್ಡ್ ಮಾಡುತ್ತೆ. 2, 3 ಮತ್ತು 4 ಸೆಂಟಿಮೀಟರ್ ಅಳತೆಗಳುಳ್ಳ ತ್ರಿಭುಜವನ್ನು ನಾವೇನು ಮಾಡ್ಬೋದು ರಚಿಸಬಹುದು. ಅರ್ಥ ಆತ್ರಿ? ನೋಡ್ರಿ ಏನು ಮಾಡಿದೆ ನಾನು ಕಂಡೀಷನ್ ಅಪ್ಲೈ ಮಾಡಿದೆ. ಒಂದನೇ ಕಂಡೀಷನ್ ಎ ಪ್ಲಸ್ ಬಿ ಮಸ್ಟ್ ಬಿ ಗ್ರೇಟರ್ ದೆನ್ ಸಿ ಅಂತ ಹೇಳಿತ್ತು ಕಂಡೀಷನ್. ಎ ಅಂದ್ರೆ ಎಷ್ಟೈತಿ 2, ಬಿ ಅಂದ್ರೆ 3 ಐತಿ, ಸಿ ಅಂದ್ರೆ 4 ಐತಿ. 2 ಮತ್ತು 3 ಕೊಡ್ತಿದ್ರೆ 5 ಬರ್ತಾ. 5 4ಕ್ಕಿಂತ ದೊಡ್ಡದು. ಓಕೆ, ನೀವು ಬಿ ಮತ್ತು ಸಿ ಮಾಡ್ರಿ. ಬಿ ಮತ್ತು ಸಿ ಮಾಡಿದ್ರೆ 4 3 7, 7 2ಕ್ಕಿಂತ ದೊಡ್ಡದಾಗುತ್ತಾ. ಅಥವಾ ಎ ಮತ್ತು ಸಿ ಮಾಡ್ರಿ. ಎ ಪ್ಲಸ್ ಸಿ ಮಾಡಿದ್ರೆ 6 ಬರ್ತಾ. 6 3ಕ್ಕಿಂತ ದೊಡ್ಡದು. ಒಂದನೇ ಕಂಡೀಷನ್ ಏನಾತ ಹೋಲ್ಡ್ ಆತ. ಒಂದನೇ ಕಂಡೀಷನ್ ಹೋಲ್ಡ್ ಆಗೈತೆ ಅಂದ ನಾವು ಈ ಅಳತೆಗಳಿಂದ ತ್ರಿಭುಜವನ್ನ ರಚನೆ ಮಾಡ್ಬೋದು. ಅರ್ಥ ಆತ್ರಿ? ಅದ ಈ ಕಂಡೀಷನ್ ಇಂದ ನಮ್ಗೇನಾತ ದೇರ್ ಫೋರ್ ಇಲ್ಲಿ ಬರೀರಿ. ಇಲ್ಲಿ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಬಾಹುಗಳುಳ್ಳ ಒಂದು ತ್ರಿಭುಜವನ್ನು ರಚಿಸಬಹುದು. ಒಂದು ತ್ರಿಭುಜವನ್ನು ರಚಿಸಬಹುದು. ಇದು ಉದಾಹರಣೆ ಒಂದನೇದ್ದು ನೋಡ್ರಿ. 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಬಾಹುಗಳ ಅಳತೆಯನ್ನು ಹೊಂದಿರತಕ್ಕಂಥ ಒಂದು ತ್ರಿಭುಜವನ್ನು ರಚಿಸಬಹುದು. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಕ್ಲೀನ್ ಮಾಡಲಿ. ಸೇಮ್ ಇಷ್ಟೇ ಇರಲಿ. ಮೂರನೇ ಬಾಹುವಿನ ಅಳತೆ ಅಷ್ಟ ಚೇಂಜ್ ಮಾಡ್ತೀನಿ ನಾನು. ಎಷ್ಟು ಮಾಡ್ತೀನಿ 5 ಸೆಂಟಿಮೀಟರ್ ಅಂತ ಮಾಡ್ತೀನಿ. ಎಷ್ಟ 5. ಸೇಮ್ ತಗೋರಿ. ಎರಡನೇ ಎಕ್ಸಾಂಪಲ್ ಆಯ್ತು. ಎ = 2 ಸೆಂಟಿಮೀಟರ್, ಬಿ = 3 ಸೆಂಟಿಮೀಟರ್, ಸಿ = 5 ಸೆಂಟಿಮೀಟರ್. ಈಗ ಏನು ಮಾಡ್ರಿ ಒಂದನೇ ಕಂಡೀಷನ್ ಅಪ್ಲೈ ಮಾಡ್ರಿ. ಒಂದನೇ ಕಂಡೀಷನ್ ಏನು ಹೇಳ್ತಾ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಏನಾಗಿರ್ಬೇಕು ಹೆಚ್ಚಾಗಿರ್ಬೇಕು. ಎ ಪ್ಲಸ್ ಬಿ ಮಸ್ಟ್ ಬಿ ಗ್ರೇಟರ್ ದೆನ್ ಸಿ ಇರ್ಬೇಕು. ಈ ಅಳತೆಗಳಿಗೆ ಮಾಡಿ ನೋಡ್ರಿ. 2 + 3 ಗ್ರೇಟರ್ ದೆನ್ 5 ಆಗ್ಬೇಕು. 2 + 3 ಅಂದ್ರೆ 5. ನೋಡು ಗ್ರೇಟರ್ ದೆನ್ ಆಲಿಲ್ಲದ ಈಕ್ವಲ್ ಟು ಆತ. ಏನಾತ 5ಕ್ಕೆ 5 ಸಮ ಆತ. 2 ಬಾಹುಗಳ ಮೊತ್ತ ಮೂರನೇ ಬಾಹುಗೆ ಏನಾತ ಸಮ ಆತ. ಸಮ ಆತಂದ್ರ ಈ ಅಳತೆಗಳಿಂದ ನಾವು ತ್ರಿಭುಜ ರಚನೆ ಮಾಡಕ ಸಾಧ್ಯ ಆಗಂಗಿಲ್ಲ ಅಂತ ಅರ್ಥ. ಕಂಡೀಷನ್ ಏನು ಹೇಳುತ್ತಾ ಗ್ರೇಟರ್ ದೆನ್ ಇರ್ಬೇಕು. ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಲ್ಲ. ಎ ಪ್ಲಸ್ ಬಿ ಯಾವಾಗಲೂ 2 ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಿರ್ಲೇಬೇಕು. ಅದಕ್ಕೆ ಸಮ ಆಗಿದ್ರೂ ಏನಾಗಂಗಿಲ್ಲ, ನಮ್ಮ ಕಡೆಯಿಂದ ತ್ರಿಭುಜ ರಚನೆ ಮಾಡೋಕ್ಕಾಗಂಗಿಲ್ಲ. ಯಾವ ಅಳತೆಗೆ? ಈ ಅಳತೆಗಳಿಗೆ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಬಾಹುಗಳ ಅಳತೆಯನ್ನು ಹೊಂದಿರತಕ್ಕಂಥ ಒಂದು ತ್ರಿಭುಜ ರಚನೆಯನ್ನು ಮಾಡೋಕೆ ಆಗಂಗಿಲ್ಲ. ಅರ್ಥ ಆಯ್ತಾ? ನೋಡ್ರಿ ಯಾವ ರೀತಿ ಮಾಡಿದೆ ಅಂತೇಳಿ. ನೋಡ್ರಿ ಒಂದೇ ಕಂಡೀಷನ್ ತೊಗೊಂಡು ನಾನು, ಆ ಕಂಡೀಷನ್ ಫೇಲ್ ಆಯ್ತು, ಮುಂದೆ ನೋಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಒಂದೇ ಕಂಡೀಷನ್ ಫೇಲ್ ಆಗಿತ್ತು ಅಂದ್ರೆ ಮುಗೀತು. ಗಣಿತ ಅಥವಾ ವಿಜ್ಞಾನದಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫೇಲ್ ಆದರೂ ಕೂಡ ಅದೇನದ
ಎಲ್ಲ ಕಂಡೀಷನ್ ಫೇಲ್ ಆದಂಗನ. ಓಕೆ, ಅರ್ಥ ಆತಂತ ಅನ್ಕೋತೀನಿ. ನಾವೇನು ಮಾಡಿದ್ವಿ ಈಗ, ತ್ರಿಭುಜ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಒಂದು ತ್ರಿಭುಜ ರಚನೆ ಮಾಡಕ ಕನಿಷ್ಠ 3 ಅಂಶಗಳು ಬೇಕಂತ ತಿಳ್ಕೊಂಡ್ವಿ. ಮತ್ತು ಒಂದು ತ್ರಿಭುಜದ ರಚನೆಯಲ್ಲಿ 2 ಕಂಡೀಷನ್ ಬರ್ತಾವ ಅಂತ ಹೇಳಿದೆ. 1ನೇ ಕಂಡೀಷನ್ ಮತ್ತು ಅದ್ರ ಮೇಲೆ ಎಕ್ಸಾಂಪಲ್ ನೋಡಿದ್ವಿ. 2ನೇ ಕಂಡೀಷನ್ ತಿಳ್ಕೊಂಡ್ವಿ. ಇಲ್ಲೇ 1ನೇ ಕಂಡೀಷನ್ ಪಾಸ್ ಆತಂದ್ರೆ ಮುಗೀತು, ಆಲ್ಮೋಸ್ಟ್ ತ್ರಿಭುಜ ರಚನೆ ಮಾಡಕ್ಕೆ ಸಾಧ್ಯತೆ ಐತಿ ಅಂತೇಳಿ ತಿಳ್ಕೊಬೇಕು. ಈಗ ನಾವೇನು ಮಾಡೋಣ, ಮುಂದುವರೆದು ತ್ರಿಭುಜ ಅಂದ್ವಿ. ತ್ರಿಭುಜ ಅಂದ್ರೆ ಏನು ನೋಡಿದ್ವಲ್ಲ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತಾವೆ, ಬೇರೆ ಬೇರೆ ವಿಧಗಳದಾವು. ಕೆಲವೊಂದಿಷ್ಟನ್ನ ಬಾಹುಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿವಿ, ಇನ್ನೊಂದಿಷ್ಟನ್ನ ಕೋನಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿವಿ. ಹೌದಾ? ಅವು ಯಾವ್ಯಾವು, ಅವನ್ನ ಯಾವ ರೀತಿ ನಾವು ರಚನೆ ಮಾಡಬೇಕು, ಅವುಗಳ ಲಕ್ಷಣ ಏನನ್ನೋದನ್ನ ಡಿಸ್ಕಸ್ ಮಾಡೋಣಂತ. ಓಕೆ, ತ್ರಿಭುಜದ ವಿಧಗಳು. ತ್ರಿಭುಜಗಳನ್ನು ನಾವೇನು ಮಾಡ್ತೀವಿ, 2 ಮಾನದಂಡಗಳ ಆಧಾರದ ಮೇಲೆ ಡಿವೈಡ್ ಮಾಡ್ತೀವಿ. 1ನೇದು ಬಾಹುಗಳ ಆಧಾರದ ಮೇಲೆ. ಹೌದಾ? ತ್ರಿಭುಜದ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳನ್ನು 3 ವಿಧಗಳನ್ನಾಗಿ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಕೋನಗಳ ಆಧಾರದ ಮೇಲೆ. ಕೋನಗಳ ಆಧಾರದ ಮೇಲೆ ತ್ರಿಭುಜಗಳನ್ನು ಮತ್ತೆ 3 ವಿಧಗಳನ್ನಾಗಿ ಮಾಡ್ತೀವಿ. ಅವು ಯಾವ್ಯಾವ ಅಂತ ನೋಡೋಣ ಈಗ. ಬಾಹುಗಳ ಆಧಾರದ ಮೇಲೆ, ಬಾಹುಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳು. ನೆಕ್ಸ್ಟ್ 2ನೇದು ಕೋನಗಳ ಆಧಾರದ ಮೇಲೆ. ಕೋನಗಳ ಆಧಾರದ ಮೇಲೆ. ಫಸ್ಟ್ ನಾವು ಬಾಹುಗಳ ಆಧಾರದ ಮೇಲೆ ಎಷ್ಟು ವಿಧಗಳನ್ನು ಮಾಡ್ತೀವಿ ಅಂತ ಹೇಳಿದೆ, 3 ವಿಧಗಳು. ಅವು ಯಾವ್ಯಾವ ನೋಡ್ರಿ. 1ನೇದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ. 2ನೇದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ. 3ನೇದು ಅಸಮಬಾಹು ತ್ರಿಭುಜ ಅಥವಾ ವಿಷಮಬಾಹು ತ್ರಿಭುಜ ಅಂತಾನು ಕರಿತೀವಿ. ಅಸಮಬಾಹು ತ್ರಿಭುಜ. ಇವು ಬಾಹುಗಳ ಆಧಾರದ ಮೇಲೆ ತ್ರಿಭುಜದ 3 ವಿಧಗಳು. ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜ ಅಥವಾ ವಿಷಮಬಾಹು ತ್ರಿಭುಜ. ನೆಕ್ಸ್ಟ್ ಮತ್ತೆ ನಾವೇನು ಮಾಡ್ತೀವಿ, ಕೋನಗಳ ಆಧಾರದ ಮೇಲೆ ತ್ರಿಭುಜವನ್ನು 3 ವಿಧಗಳನ್ನಾಗಿ ಮಾಡ್ತೀವಿ. ಎಷ್ಟು ವಿಧಗಳು? 3 ವಿಧಗಳು. 1ನೇ ವಿಧ ಲಘು ಕೋನ ತ್ರಿಭುಜ. ಲಘು ಕೋನ ತ್ರಿಭುಜ. ಲಘು ಕೋನ ತ್ರಿಭುಜ. 2ನೇದು ಲಂಬ ಕೋನ ತ್ರಿಭುಜ. ಲಂಬ ಕೋನ ತ್ರಿಭುಜ. 3ನೇದು ವಿಶಾಲ ಕೋನ ತ್ರಿಭುಜ. ವಿಶಾಲ ಕೋನ ತ್ರಿಭುಜ. ಎಷ್ಟು ವಿಧಗಳು? 3 ವಿಧಗಳು ಕೋನಗಳ ಆಧಾರದ ಮೇಲೆ. ನೋಡ್ರಿ, ಈ ರೀತಿಯಾಗಿ ನಾವು ಒಂದು ತ್ರಿಭುಜದಲ್ಲಿ ಒಟ್ಟು ನಾವು ಬಾಹುಗಳ ಆಧಾರದ ಮೇಲೆ ಮತ್ತೆ ಕೋನಗಳ ಆಧಾರದ ಮೇಲೆ 6 ವಿಧಗಳನ್ನು ಕಾಣಬಹುದು. ಬಾಹುಗಳ ಆಧಾರದ ಮೇಲೆ 3, ನೆಕ್ಸ್ಟ್ ಕೋನಗಳ ಆಧಾರದ ಮೇಲೆ 3 ವಿಧಗಳು. ಪ್ರತಿ ಒಂದೊಂದು ತ್ರಿಭುಜಕ್ಕೂ ಅದರದೇ ಆದಂಥ ಏನೈತಿ ಲಕ್ಷಣಗಳು ಅದಾವು. ಸಮಬಾಹು ತ್ರಿಭುಜ ಅಂದ್ರೆ ಏನು ಮತ್ತೆ ಅದರ ಲಕ್ಷಣಗಳೇನು, ಸಮದ್ವಿಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅದಾವು. ಮತ್ತು ಅವುಗಳ ಏರಿಯಾ ಬೇರೆ, ಸುತ್ತಳತೆ ಬೇರೆ. ಈ ತ್ರಿಭುಜದ ಸುತ್ತಳತೆ ಸೇಮ್, ಬಟ್ ವಿಸ್ತೀರ್ಣ ಕಂಡುಹಿಡಿದ್ರಲ್ಲಿ ಏನಾಗುತ್ತಾ, ಸೂತ್ರದಲ್ಲಿ ವ್ಯತ್ಯಾಸ ಬರ್ತಾವೆ. ಯಾವ್ಯಾವ ರೀತಿ ನಾವು ಆಯಾ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ ಅನ್ನೋದನ್ನ ಈಗ ಏನು ಮಾಡೋಣ, ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಪ್ರತಿಯೊಂದು ತ್ರಿಭುಜದ್ದು ಸಮಬಾಹು ತ್ರಿಭುಜದಿಂದ ಹಿಡಿದು ಈ ವಿಶಾಲ ಕೋನ ತ್ರಿಭುಜದವರೆಗಿನ ಎಲ್ಲ ತ್ರಿಭುಜಗಳ ಲಕ್ಷಣಗಳನ್ನು, ಕ್ಯಾರೆಕ್ಟರ್ಸನ್ನು ಡಿಸ್ಕಸ್ ಮಾಡೋಣ ಅಂತ. ಓಕೆ, ಇದನ್ನೇನು ಮಾಡ್ರಿ, ಸ್ಕ್ರೀನ್ಶಾಟ್ ತೊಗೋರಿ. ತೊಗೊಂಡ್ರಾ?
ಒಂದೊಂದಾಗಿ ನಾ ಏನು ಮಾಡ್ತೀನಿ ಈಗ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಸಮಬಾಹು ತ್ರಿಭುಜ ತಗೋತೀನಿ. ಸಮಬಾಹು ತ್ರಿಭುಜ. ನೋಡ್ರಿ, ಇದ್ರ ಹೆಸರ ಹೇಳುತ್ತೆ ನಮ್ಗೆ, ಇದ್ರ ಡೆಫಿನಿಷನ್. ಸಮಬಾಹು ತ್ರಿಭುಜ ಅಂದ್ರ ತ್ರಿಭುಜದಲ್ಲಿರ್ತಕ್ಕಂಥ ಎಲ್ಲಾ ಬಾಹುಗಳ ಅಳತೆಗಳು ಸಮವಾಗಿತ್ತಂದ್ರ, ಒಂದೇ ಅಳತೆಯನ್ನ ಹೊಂದಿದ್ವಪ್ಪ ಅಂದ್ರ ಅಂತಹ ತ್ರಿಭುಜಕ್ಕೆ ನಾವು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಓಕೆ, ಸಮಬಾಹು ತ್ರಿಭುಜ. ತ್ರಿಭುಜದಲ್ಲಿರುವ ಮೂರು ಬಾಹುಗಳ ಅಳತೆಗಳು ಸಮವಾಗಿದ್ದರೆ ಅಂತಹ ತ್ರಿಭುಜವನ್ನ ನಾವು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ನೋಡ್ರಿ, ಸಮನಾದ ಬಾಹುಗಳಿಂದಾದ ತ್ರಿಭುಜವೇ ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ. ನಾ ಇಲ್ಲಿ ಏನ್ ಮಾಡ್ತೀನಿ, ಒಂದು ತ್ರಿಭುಜ ರಚನೆ ಮಾಡ್ತೀನಿ. ಎ ಬಿ ಸಿ, ಎ ಶೃಂಗ, ಬಿ ಶೃಂಗ, ಸಿ ಶೃಂಗ, ಕೊನೆ ಎ, ಕೊನ ಬಿ, ಕೊನ ಸಿ. ಇದೊಂದು ಸಮಬಾಹು ತ್ರಿಭುಜ ಇದೆ. ಅಂದ್ರ ಸಮನಾದ ಬಾಹುಗಳಿಂದಾದ ತ್ರಿಭುಜ. ಮೂರು ಬಾಹುಗಳ ಅಳತೆಗಳು ಏನಾಗಿರ್ತೈತಿ, ಸಮ ಆಗಿರ್ತಾವು. ಕಂಡೀಷನ್ ಏನು ನೋಡ್ರಿ, ಒಂದು ಸಮಬಾಹು ತ್ರಿಭುಜದ ಎ ಬಿ ಇಜಿಕ್ವಷ್ಟು ಬಿ ಸಿ ಇಜಿಕ್ವಷ್ಟು ಸಿ ಎ ಆಗಿರ್ಬೇಕು. ಈ ಕಂಡೀಷನ್ ಏನಾಗಿರ್ಬೇಕು, ಓಲ್ಡ್ ಮಾಡ್ತಿರ್ಬೇಕು. ಅಂದಾಗ ಮಾತ್ರ ಆ ತ್ರಿಭುಜವನ್ನ ನಾವು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಎ ಬಿ ಬಾಹುವಿನ ಅಳತೆ ಬಿ ಸಿ ಬಾಹುಗೆ ಸಮ ಇರ್ಬೇಕು, ಬಿ ಸಿ ಬಾಹುವಿನ ಅಳತೆ ಸಿ ಎ ಬಾಹುಗೆ ಸಮ ಇರ್ಬೇಕು. ಅಂದ್ರ ಸಮನಾದ ಅಂಶಗಳು ಏನಾಗಿರ್ತಾವು, ಸಮ ಆಗಿರ್ತಾವು. ಅಂದ್ರ ಅವಾಗಿದು ಒಂದು ಸಮಬಾಹು ತ್ರಿಭುಜ ಆಗತ್ತ. ಇದು ಕಂಡೀಷನ್ ಇದೆ ಸಮಬಾಹು ತ್ರಿಭುಜದ್ದು. ನೆಕ್ಸ್ಟ್, ಸಮಬಾಹು ತ್ರಿಭುಜದೊಳಗ ಏನೇನು ಕಂಡೀಷನ್ ಬರ್ತಾವ ನೋಡ್ರಿ. ಅದರ ಸುತ್ತಳತೆ. ಸಮಬಾಹು ತ್ರಿಭುಜದ ಸುತ್ತಳತೆ ಅಂದ್ರ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಮಾಡ್ಬೇಕು. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಹಾಗಾದ್ರೆ ಎ ಬಿ ಇಸ್ಕೊಷ್ಟು ಬಿ ಸಿ ಇಸ್ಕೊಷ್ಟು ಸಿ ಎ ಐತಿ. ನಾನು ಎಲ್ಲ ಕಡೆ ಎ ಬಿ ಪ್ಲಸ್ ಎ ಬಿ ಅಂತ ಬರ್ಕೋಬೋದಾ? ಬರ್ಕೋಬಹುದು. ಇಸ್ಕೊಷ್ಟು 3AB, 3 ಇಂಟು ಎ ಬಿ. ಇದನ್ನ ಇನ್ ಜನರಲ್ ಆಗಿ ಏನಂತ ಬರಿಬೋದಾ, ಸುತ್ತಳತೆ ಇಸ್ಕೊಷ್ಟು 3 ಇಂಟು ಬಾಹು. ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ ಕಂಡುಹಿಡಿಬೇಕಪ್ಪ ಅಂದ್ರೆ 3 ಇಂಟು ಬಾಹು ಸೂತ್ರ ಬರುತ್ತೆ. ಯಾಕಂದ್ರ ಸಮಬಾಹು ತ್ರಿಭುಜದಲ್ಲಿರುವ ಮೂರು ಬಾಹುಗಳು ಏನಾಗಿರ್ತಾವು, ಸಮ ಇರ್ತಾವು. ಒಂದು ಬಾವಿನ ಅಳತೆ ಕೊಟ್ಟನೆ ಅಂದ್ರ ಉಳಿಕೆದೆರಡು ಬಾವಿನ ಅಳತೆ ಕೊಡೋ ಅವಶ್ಯಕತೆ ಇಲ್ಲ. ಆ ಅಳತೆನೂ ಏನಾಗಿರ್ತಾವು, ಆ ಬಾವಿಗೆ ಸಮ ಇರ್ತಾವು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎ ಬಿ ಸಿ 3 ಕೋನಗಳಿರ್ತಾವೆ. ಕೋನ ಎ, ಕೋನ ಬಿ ಮತ್ತೆ ಕೋನ ಸಿ ಅಂತೇಳಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ, ಒಂದು ತ್ರಿಭುಜದಲ್ಲಿರ್ತಕ್ಕಂಥ 3 ಒಳಕೋನಗಳ ಮೊತ್ತ, ಈ ಎ ಬಿ ಸಿ ತ್ರಿಭುಜದಲ್ಲಿರ್ತಕ್ಕಂಥ 3 ಒಳಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿಗೆ ಸಮ ಆಗಿರುತ್ತೆ. ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ. ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಇದಕ್ಕೋಷ್ಟು 180 ಡಿಗ್ರಿ ಇರುತ್ತಾ. ಇದಂತಲ್ಲ, ಯಾವುದೇ ತ್ರಿಭುಜ ಇರಲಿ, ಅದು 6 ವಿಧಗಳದಾವಲ್ಲ, ಯಾವುದೇ ತ್ರಿಭುಜ ಇರಲಿ, ಆ ತ್ರಿಭುಜದಲ್ಲಿರ್ತಕ್ಕಂಥ 3 ಒಳಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿಗೆ ಸಮ ಇರುತ್ತೆ. ಆದ್ರೆ
ನಾ ಯಾಕೆ ಈ ಸಮಬಾಹು ತ್ರಿಭುಜದಲ್ಲಿ ಒಳಕೋನಗಳ ಮೊತ್ತ ಹೇಳಿದ್ನಂದ್ರ, ಇದು ಸಮಬಾಹು ತ್ರಿಭುಜ ಅಂತ ಗೊತ್ತಾತಂದ್ರೆ ಮುಗೀತು. ಇದರಲ್ಲಿ ಇರ್ತಕ್ಕಂಥ ಕೋನಗಳು ಕೂಡ ಏನಾಗಿರ್ತಾವು? ಸಮ ಇರ್ತಾವು. ಸಮನಾದ ಬಾಹುಗಳಿಂದಾದ ತ್ರಿಭುಜದ ಕೋನಗಳು ಕೂಡ ಏನಾಗಿರ್ತಾವು? ಸಮನಾದ ಅಳತೆಗಳನ್ನ ಹೊಂದಿರ್ತಾವು. ಫಾರ್ ಎಕ್ಸಾಂಪಲ್ ನಿಮಗೆ ಕೇಳ್ಬೋದು, ಸಮಬಾಹು ತ್ರಿಭುಜದ ಕೋನಗಳ ಅಳತೆ ಎಷ್ಟು ಅಂತೇಳಿ. ಪ್ರತಿಯೊಂದು ಕೋನದ ಅಳತೆ ಕೊಡಂಗಿಲ್ಲ, ಡೈರೆಕ್ಟ್ ಕೇಳ್ತಾನ. ಸಮಬಾಹು ತ್ರಿಭುಜದ ಕೋನದ ಅಳತೆ, ಒಂದು ಕೋನದ ಅಳತೆ ಎಷ್ಟು ಅಂತ ಕೇಳ್ತಾನ. ಯಾವಾಗಲೂ 60 ಡಿಗ್ರಿ ಇರ್ತವೆ ಪ್ರತಿಯೊಂದು ಕೋನನು. ಎಷ್ಟು ಡಿಗ್ರಿ? 60 ಡಿಗ್ರಿ. ನೋಡ್ರಿ, ಕೋನ ಎನು 60 ಡಿಗ್ರಿ, ಕೋನ ಬಿನು 60 ಡಿಗ್ರಿ, ಮುಂದುವರೆದು ಕೋನ ಸಿನು 60 ಡಿಗ್ರಿ. ಈ ಮೂರು ಕೋನಗಳನ್ನು ಕೂಡಿಸ್ರಿ, ನಮ್ಗೆ 180 ಡಿಗ್ರಿ ಸಿಗುತ್ತಾ? ಸಿಗುತ್ತೆ. ಹಾಗಾಗಿ ತ್ರಿಭುಜದ ಒಳಕೋನಗಳ ಮೊತ್ತ ನಾವು 180 ಡಿಗ್ರಿ ಅಂತ ತಗೊಂತೀವಿ. ಇನ್ನೊಂದು ಸಮಬಾಹು ತ್ರಿಭುಜದಲ್ಲಿ ಒಂದು ಒಳಕೋನದ ಮೊತ್ತ 60 ಡಿಗ್ರಿ ಸಮ ಇರುತ್ತೆ. ಪ್ರತಿಯೊಂದು ಒಳಕೋನ ಏನಾಗಿರ್ತಾವ? 60 ಡಿಗ್ರಿ ಸಮ ಇರ್ತಾವ. ಇದು ಗೊತ್ತಿರ್ಬೇಕು. ಸುತ್ತಳತೆ ಗೊತ್ತಾತ. ಇನ್ನೊಂದು ವಿಸ್ತೀರ್ಣ. ನಾರ್ಮಲ್ ಆಗಿ ನಿಮ್ಗೆ ಏನು ಫಾರ್ಮುಲಾ ಗೊತ್ತೈತಿ? ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದು 1/2 ಪಾದ ಇಂಟು ಎತ್ತರ ಅಂತೇಳಿ ಬರಿತೀವಿ. ಆದ್ರೆ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಡಿಫ್ರೆಂಟ್ ಸೂತ್ರ ಐತಿ. ಏನಂದ್ರ √3/4 ಬಾಹು ಸ್ಕ್ವೇರ್ ಇಂಟು ಬಾಹು ಸ್ಕ್ವೇರ್. ಇದು ಸೂತ್ರ ಇದೆ. ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ √3/4 ಇಂಟು ಬಾಹು ಸ್ಕ್ವೇರ್. ಇದನ್ನ ಇನ್ನೊಂದು ಥರ ಬರಿತೀನ. ಬಾಹುಗಳ ಅಳತೆ ಎ ಅಂತ ತಗೊಂಡ್ಬಿಟ್ರಿ, √3/4 ಇಂಟು ಎ ಸ್ಕ್ವೇರ್. ಇದೇನಿದೆ? ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಅರ್ಥ ಆಯ್ತು ರೀ? ಈಸಿ ಅದಾವು ಕ್ಯಾರೆಕ್ಟರ್ಸ್, ಏನು ಅಂತ ಪರಿ ಏನು ಕನ್ಫ್ಯೂಷನ್ ಇಲ್ಲ. ನೀಟಾಗಿ ಅರ್ಥ ಮಾಡ್ಕೊರಿ. ಒಂದನೇ ಕಂಡೀಷನ್ ಏನು? ಮೂರು ಬಾಹುಗಳು ಅಳತೆಯಲ್ಲಿ ಸಮ ಇರ್ತಾವು. ಮತ್ತು ಅದರ ಸುತ್ತಳತೆಯ ಸೂತ್ರ 3 ಇಂಟು ಬಾಹು, ಅದರ ವಿಸ್ತೀರ್ಣದ ಸೂತ್ರ √3/4 ಇಂಟು ಎ ಸ್ಕ್ವೇರ್. ಎ ಅಂದ್ರೆ ಒಂದು ಬಾಹು, ಇಲ್ಲಿ ಏಜ್ ಕೋಷ್ಟು ಬಾಹು. ಓಕೆ. ಮತ್ತು ತ್ರಿಭುಜದ ಒಳಕೋನಗಳ ಮೊತ್ತ, ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತಾ. ಪರ್ಟಿಕ್ಯುಲರ್ ಆಗಿ ಸಮಬಾಹು ತ್ರಿಭುಜಕ್ಕೆ ಬಂದಾಗ ಸಮಬಾಹು ತ್ರಿಭುಜದ ಪ್ರತಿಯೊಂದು ಒಳಕೋನದ ಅಳತೆ 60 ಡಿಗ್ರಿಗೆ ಸಮ ಇರುತ್ತೆ. ಇದು ನಿಮ್ಗೆ ನೆನಪಿರ್ಬೇಕು. ಸ್ಕ್ರೀನ್ಶಾಟ್ ತಗೋರಿ. ನೆಕ್ಸ್ಟ್ ಎರಡನೇದ ಸಮದ್ವಿಬಾಹು ತ್ರಿಭುಜದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಎರಡನೇ ಒಂದು ವಿಧ ಸಮದ್ವಿಬಾಹು ತ್ರಿಭುಜ. ನೋಡ್ರಿ, ಇದರ ಹೆಸರ ಹೇಳತ್ ನಮಗ ಸಮದ್ವಿಬಾಹು ತ್ರಿಭುಜ. ಯಾವ ತ್ರಿಭುಜದಲ್ಲಿ ಎರಡು ಬಾಹುಗಳ ಅಳತೆ ಪರಸ್ಪರ ಸಮನಾಗಿರ್ತಾವಲ್ಲ ಅಂತಹ ತ್ರಿಭುಜಕ್ಕೆ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಅಥವಾ ಎರಡು ಸಮನಾದ ಬಾಹುಗಳುಳ್ಳ ತ್ರಿಭುಜವೇ ಸಮದ್ವಿಬಾಹು ತ್ರಿಭುಜ. ಅರ್ಥ ಆತ್ರಿ? ಅಂದ್ರ ಯಾವುದಾದ್ರೂ ಎರಡು ಬಾಹುಗಳು ಏನಾಗಿರ್ಬೇಕು? ಅಳತೆಯಲ್ಲಿ ಸಮ ಇರ್ಬೇಕು. ಅಂತಹ ಬಾಹುಗಳಿಗೆ, ಅಂತಹ ತ್ರಿಭುಜಕ್ಕೆ ಮಾತ್ರ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರೆಯಕ ಸಾಧ್ಯತೆ ಐತಿ. ಎರಡು ಸಮನಾದ ಬಾಹುಗಳಿಂದಾದ ತ್ರಿಭುಜವೇ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದ್ರ ತ್ರಿಭುಜದಲ್ಲಿ ಮೂರು ಬಾಹುಗಳು ಇರ್ತಾವ. ಆ ಮೂರು ಬಾಹುಗಳಲ್ಲಿ ಯಾವುದಾದ್ರೂ ಎರಡು ಬಾಹುಗಳ ಅಳತೆ ಏನಾಗಿರ್ಬೇಕು? ಸಮ ಇರ್ಬೇಕು. ಅಂದಾಗ ಮಾತ್ರ ಅಂತಹ ತ್ರಿಭುಜವನ್ನ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿಬೇಕು. ಇಲ್ಲೊಂದು ತ್ರಿಭುಜ ರಚನೆ ಮಾಡ್ತೀನಿ ನೋಡ್ರಿ. ನಾನಿಲ್ಲೇ ತ್ರಿಭುಜ ಎ
ಬಿ ಸಿ. ಈ ತ್ರಿಭುಜದಲ್ಲಿ 3 ಶೃಂಗಗಳದವು, 3 ಬಾಹುಗಳದವು, ಮತ್ತೆ ಅದೇ ರೀತಿಯಾಗಿ 3 ಕೋನಗಳದವು. ನಾ ಏನ್ ಮಾಡ್ತೀನಿ, ಎ ಬಿ ಸಿ ತ್ರಿಭುಜಕ್ಕೆ ಸಂಬಂಧಪಟ್ಟಂಗ ಕಂಡೀಷನ್ ಬರಿತೀನಿ. ಯಾವ್ದನ್ನ? ಸಮದ್ವಿಬಾಹು ತ್ರಿಭುಜದ ಕಂಡೀಷನ್ ಏನಂದ್ರ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿಯರ ಆಗಿರ್ಬೇಕ, ಅಥವಾ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿಯರ ಆಗಿರ್ಬೇಕು, ಅಥವಾ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಸಿಯರ ಆಗಿರ್ಬೇಕು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಏನಾಗಿರ್ಬೇಕ? ಓಲ್ಡ್ ಆಗ್ಬೇಕು. ಅವಾಗ ಮಾತ್ರ ನಾವು ಈ ತ್ರಿಭುಜನ ಸಮದ್ವಿಬಾಹು ತ್ರಿಭುಜ ಅಂತ ಕರೆಯಕ ಸಾಧ್ಯ ಆಗುತ್ತ, ಕರಿಬೇಕು. ಇಲ್ಲಾಂದ್ರ ಕರೆಯಕ್ ಆಗಂಗಿಲ್ಲ, ಅದು ಬೇರೆ ವಿಧ ಆಗುತ್ತೆ. ನಾ ಏನು ಮಾಡ್ತೀನಿ, ಇಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ತಗೊಂತೀನಿ. ಏನಂತ ತಗೋತೀನಿ? ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ತಗೊಂತೀನಿ. ಬಿ ಸಿ ಸಮನಾದ ಬಾಹು, ಸಮವಲ್ಲದ ಬಾಹು. ಅದು ಎ ಬಿ ಮತ್ತು ಎ ಸಿಗಳ ಸಮನಾದ ಬಾಹುಗಳಾದ್ರ ಬಿ ಸಿ ಏನಿದೆ? ಸಮವಲ್ಲದ ಬಾಹು. ಸಮದ್ವಿಬಾಹು ತ್ರಿಭುಜದಲ್ಲಿ ಇರ್ತಕ್ಕಂಥ ಸಮವಲ್ಲದ ಬಾಹುವಿಗೆ ನಾವು ಬೇರೆ ಹೆಸರಿನಿಂದ ಕರಿತೀವಿ. ಏನಂತ ಕರಿತೀವಿ? ಅದನ್ನ ಪಾದ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾದ. ತ್ರಿಭುಜದ 3 ಬಾಹುಗಳು ಏನಾಗ್ಬೋದು? ಅದರ ಪಾದಗಳಾಗ್ಬೋದು. ಆದ್ರ ಪರ್ಟಿಕ್ಯುಲರ್ ಆಗಿ ಸಮದ್ವಿಬಾಹು ತ್ರಿಭುಜದಲ್ಲಿ ನಾವೇನ್ ಮಾಡ್ತೀವಿ? ಸಮವಲ್ಲದ ಬಾಹುವನ್ನ ಪಾದ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾದ ಅಂತ ಕರಿತೀವಿ. ಹಾಗಾದ್ರ ಇನ್ನೊಂದು ಕಂಡೀಷನ್ ನೋಡ್ರಿ, ಒಂದು ತ್ರಿಭುಜದಲ್ಲಿ 3 ಕೋನಗಳಿರ್ತಾವ ಅಂತ ಗೊತ್ತೈತಿ ನಿಮಗ. ಆ 3 ಕೋನಗಳಲ್ಲಿ ಈ ಸಮದ್ವಿಬಾಹು ತ್ರಿಭುಜದಾಗ ಏನು ವಿಶೇಷತೆ ಅಂದ್ರ, ಈ ಪಾದದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು. ಬಿ ಸಿ ಅನ್ನೋದು ಪಾದ ಅಂತ ಹೇಳಿದೆ ನಾನು. ಈ ಪಾದದ ಎರಡೂ ಬದಿಯಲ್ಲಿ ಉಂಟಾದ ಕೋನಗಳು, ಒಂದು ಬಿ ಕೋನ ಮತ್ತೆ ಸಿ ಕೋನದ ಅಳತೆ ಸಮ ಇರ್ತಾವು. 2 ಬಾಹುಗಳ ಸಮ ಅದಾವ. ಆ ಸಮನಾದ ಬಾಹುಗಳಿಗೆ ವಿರುದ್ಧವಾದ ಕೋನಗಳು ಏನಾಗಿರ್ತಾವು? ಸಮ ಆಗಿರ್ತಾವು. ಅಥವಾ ಸಮದ್ವಿಬಾಹು ತ್ರಿಭುಜದಲ್ಲಿನ ಸಮವಲ್ಲದ ಬಾಹುವಿನ ಪಾರ್ಶ್ವ ಬದಿಯಲ್ಲಿ ಉಂಟಾದ ಕೋನಗಳು ಏನಾಗಿರ್ತಾವು? ಅಳತೆಯಲ್ಲಿ ಸಮನಾಗಿರ್ತಾವು. ನಿಮ್ಗೆ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ಇದು 40 ಡಿಗ್ರಿ, ಇದು 40 ಡಿಗ್ರಿ ಇರುತ್ತೆ. ಇದು 40 ಡಿಗ್ರಿ ಇದ್ರೆ ಇದು 40 ಡಿಗ್ರಿ ಇರಬೇಕು. ಅದು ಕಂಡೀಷನ್. ಅದು ಸಮದ್ವಿಬಾಹು ತ್ರಿಭುಜದಲ್ಲಿ ಯಾವ ರೀತಿಯಾಗಿ 2 ಬಾಹುಗಳು ಸಮ ಇರ್ತಾವಲ್ಲ, ಸಮವಲ್ಲದ ಬಾಹುವಿನ 2 ಪಾರ್ಶ್ವದಲ್ಲಿ ಉಂಟಾದ ಕೋನಗಳು ಕೂಡ ಏನಾಗಿರ್ತಾವು? ಸಮ ಆಗಿರ್ತಾವು. ಇದು ನೆನಪಿರ್ಬೇಕು ನಿಮಗೆ. ಮತ್ತು ಇದ್ರ ಅಳತೆ ಎಷ್ಟಾಗುತ್ತೆ ನೋಡ್ರಿ ನೀವು. ಯಾಕಂದ್ರೆ ಒಳಕೋನದ ಅಳತೆ 180 ಡಿಗ್ರಿ ಅಂತ ಗೊತ್ತೈತಿ ನಿಮ್ಗೆ. ಈ ಕಂಡೀಷನ್ ಅರ್ಥ ಆತ. ಈಗ ಬರ್ರಿ ಸುತ್ತಳತೆಗೆ ಬರ್ರಿ. ಸುತ್ತಳತೆ ಅಂದ್ರೆ ಏನೈತಿ? ಸೂತ್ರ 3 ಬಾಹುಗಳನ್ನ ಕೂಡಿಸ್ಬಿಡ್ಬೇಕು. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ನಾನೇನು ಮಾಡೀನಿಲ್ಲ, ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ತಗೊಂಡಿನಿ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ತಗೊಂಡಿನಿ. ಹೌದಾ? ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂದ್ರೆ, ಎ ಸಿ ಅಂದ್ರೆ ಒಂದ, ಸಿ ಎ ಅಂದ್ರೆ ಒಂದ. ಎ ಬಿ ಪ್ಲಸ್ ಬಿ ಸಿ. ಸುತ್ತಳತೆ ಇಸ್ ಈಕ್ವಲ್ಸ್ ಟು ಸುತ್ತಳತೆ ಇಸ್ ಈಕ್ವಲ್ಸ್ ಟು 2ab ಪ್ಲಸ್ ಬಿ ಸಿ. ಇದೇನಿದೆ? ಸುತ್ತಳತೆಯ ಸೂತ್ರ. ಇದೆ ಯಾವುದ್ರದ? ಸಮ ದ್ವಿಬಾಹು ತ್ರಿಭುಜದ ಸುತ್ತಳತೆಯ ಒಂದು ಸೂತ್ರ. ಓಕೆ. ನೆಕ್ಸ್ಟ್ 3ನೇದ ವಿಸ್ತೀರ್ಣ. ವಿಸ್ತೀರ್ಣದ ಸೂತ್ರ ಏನೈತಿ? ತ್ರಿಭುಜದ ವಿಸ್ತೀರ್ಣದ ಸೂತ್ರ 1/2 ಪಾದ ಇಂಟು ಎತ್ತರ. ಆಯ್ತಾ? ಇಸ್ ಈಕ್ವಲ್ಸ್ ಟು 1/2 ಬಿ ಇಂಟು ಹೆಚ್. ಆಯ್ತಾ? ಇಲ್ಲಿ ಸಮದ್ವಿಬಾಹುಗೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ? ಎಚ್ ಇಸ್ ಈಕ್ವಲ್ಸ್ ಟು
ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಬೈ ಟು ಹೋಲ್ ಸ್ಕ್ವೇರ್ ಅಂತ ತೊಗೊತೀವಿ. ಎಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಬೈ ಟು ಹೋಲ್ ಸ್ಕ್ವೇರ್ ಅಂತ ತೊಗೊತೀವಿ. ಯಾಕಂದ್ರೆ ತ್ರಿಭುಜ ಎ ಬಿ ಸಿಯಲ್ಲಿ ನಾವು ಒಂದು ಲಂಬ ಎಳಿತೀವಿ. ಆ ಲಂಬಕ್ಕೆ ಸಂಬಂಧಪಟ್ಟಂಗ ನಾವು ಪೈಥಾಗೋರಸ್ ಪ್ರಮೇಯದಿಂದ ಅದರ ಎತ್ತರವನ್ನು ಕಂಡುಹಿಡ್ತೀವಿ. ಅದಕ್ಕೆ ನಾನು ಎಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಬೈ ಟು ಹೋಲ್ ಸ್ಕ್ವೇರ್ ಅಂತ ತೊಗೊತೀನಿ. ಅದನ್ನು ಫಾರ್ಮುಲಾದಾಗ ಹಾಕ್ಬಿಡ್ರಿ. 1/2 ಬಿ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಬೈ ಟು ಹೋಲ್ ಸ್ಕ್ವೇರ್. ಇದೇನಿದೆ ವಿಸ್ತೀರ್ಣದ ಸೂತ್ರ. ಏನಿದೆ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ. ನೋಡ್ರಿ ಇನ್ನೊಂದ್ಸರಿ ನೋಡ್ರಿ. ಸಮದ್ವಿಬಾಹು ತ್ರಿಭುಜ, ಎರಡು ಸಮನಾದ ಬಾಹುಗಳಿಂದಾದ ತ್ರಿಭುಜಕ್ಕೆ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಇಲ್ಲಿ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಯಾಕಂದ್ರೆ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ತಗೊಂಡಿನಿ. ಆದ್ರೆ ಇನ್ ಜನರಲ್ ಆಗಿ ಏನು ಬರಿಬೋದ, ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಯರ ಕಂಡೀಷನ್ ವರ್ಡ್ ಮಾಡ್ಬೇಕು, ಅಥವಾ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಯರ್ ಆಗಿರ್ಬೇಕು, ಅಥವಾ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಸಿ ಯರ್ ಆಗಿರ್ಬೇಕು. ಇದು ಕಂಡೀಷನ್ ಇದೆ ಸಮದ್ವಿಬಾಹು ತ್ರಿಭುಜದ್ದು. ಮುಂದುವರೆದು ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಇರ್ತಾವ ಅಂತ ಹೇಳಿದೆ. ಮೂರನೇ ಬಾಹು ಸಮವಲ್ಲದ ಬಾಹು. ಸಮದ್ವಿಬಾಹು ತ್ರಿಭುಜದಲ್ಲಿ ಇರ್ತಕ್ಕಂಥ ಸಮವಲ್ಲದ ಬಾಹುಗೆ ನಾವು ಪಾದ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾದ. ಮತ್ತೆ ಇಂಪಾರ್ಟೆಂಟ್ ಕಂಡೀಷನ್ ಏನಂದ್ರ, ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಂದ್ರ, ಸಮದ್ವಿಬಾಹು ತ್ರಿಭುಜದ ಸಮವಲ್ಲದ ಬಾಹುವಿನ ಪಾರ್ಶ್ವದಲ್ಲಿ ಉಂಟಾದ ಕೋನಗಳು ಯಾವಾಗಲೂ ಸಮ ಇರ್ತವು. ಇಲ್ಲಿ ಪಾರ್ಶ್ವದಲ್ಲಿ ಅಂದ್ರೆ ಈ ಪಾದದ ಎರಡು ಪಾರ್ಶ್ವದಲ್ಲಿ ಕೋನ ಬಿ ಮತ್ತು ಕೋನ ಸಿ ಏನಾಗಿರ್ತಾವೋ ಸಮ ಇರ್ತಾವೆ. ನಾನೇನು ಮಾಡೀನಿ 40 ಡಿಗ್ರಿ ಅಂತ ತಗೊಂಡಿನಿ. ಬಿ 40 ಇದ್ರೆ ಸಿನು ಏನಾಗಿರ್ತಾ 40 ಡಿಗ್ರಿನೇ ಇರುತ್ತೆ. ನೆಕ್ಸ್ಟ್ ಏನು ಮಾಡಿದೆ, ನಾನು ಸುತ್ತಳತೆ ಕಂಡಿಡಿದೆ. ಸುತ್ತಳತೆ ಅಂದ್ರೆ ಗೊತ್ತೈತೆ ನಿಮ್ಗೆ, ತ್ರಿಭುಜದಲ್ಲಿ ಇರುತ್ತೆ 3 ಬಾಹುಗಳು. ಆ 3 ಬಾಹುಗಳ ಅಳತೆಗಳನ್ನು ಕೂಡಿಸಿದಾಗ ನಮಗೇನು ಸಿಗುತ್ತಲ್ಲ ಅದು ಆ ತ್ರಿಭುಜದ ಸುತ್ತಳತೆ ಆಗುತ್ತೆ. ಮುಂದುವರೆದು ವಿಸ್ತೀರ್ಣಕ್ಕೆ ಬರ್ರಿ. ಜನರಲ್ ಆಗಿ ಏನೈತಿ, ಒಂದು ತ್ರಿಭುಜದ ವಿಸ್ತೀರ್ಣದ ಸೂತ್ರ 1/2 ಪಾದ ಇಂಟು ಎತ್ತರ ಐತಿ. ಬಿ ಇಂಟು ಎಚ್. ಬಿ ಅಂದ್ರೆ ಬ್ರೆತ್, ಬೇಸ್ ಬ್ರೆತ್ ಅರ್ ತಗೋರಿ, ಬೇಸ್ ತಗೋರಿ, ಬೇಸ್ ಇಂಟು ಹೈಟ್. ನಾ ಏನು ಮಾಡ್ತೀನಿ ಇಲ್ಲಿ ಹೈಟ್. ಸಮದ್ವಿಬಾಹು ತ್ರಿಭುಜದಲ್ಲಿ ಹೈಟ್ ಹೆಂಗೆ ರಚನೆ ಮಾಡ್ತೀವಿ ಅಂದ್ರೆ, ನಾವು ಪಾದಕ್ಕೆ ಒಂದು ಲಂಬವನ್ನು ಎಳಿತೀವಿ. ಲಂಬವನ್ನು ಎಳೆದು ಯಾವ್ದಾರು ಎತ್ತರವನ್ನು ಕಂಡುಹಿಡಿಬೇಕಾಗತ್ತೆ ಪೈಥಾಗೋರಸ್ ಪ್ರಮೇಯದಿಂದ. ಅವಾಗ ಎಚ್ ನ ಅಳತೆ ಏನಾಗುತ್ತಾ, ಎಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಬೈ ಟು ಹೋಲ್ ಸ್ಕ್ವೇರ್ ಆಗುತ್ತೆ. ಹಂಗಾಗಿ ನಾನು ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು 1/2 ಇಂಟು ಬಿ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಬೈ ಟು ಹೋಲ್ ಸ್ಕ್ವೇರ್ ಅಂತ ಬರ್ದೀನಿ. ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ಈಗ ಇದನ್ನ ಏನು ಮಾಡ್ರಿ, ಒಂದು ಸ್ಕ್ರೀನ್ಶಾಟ್ ತಗೋರಿ. ತಗೊಂಡ್ರ? ಈಗ ಮೂರನೇದ್ದು ಅಸಮಬಾಹು ತ್ರಿಭುಜ ಅಂದ್ರೇನು, ಅದ್ರ ಲಕ್ಷಣಗಳೇನು ತಿಳ್ಕೊಳೋಣ ಅಂತ. ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಈಗ ಮೂರನೇದು ಯಾವ್ದು? ಅಸಮಬಾಹು ತ್ರಿಭುಜ. ಅಸಮಬಾಹು ತ್ರಿಭುಜ. ನೀವೇ ಹೇಳ್ಬಿಡ್ತೀರಿ ನೋಡಿ ಡೆಫಿನಿಷನ್. ಯಾಕಂದ್ರೆ ಇವೆರಡದ ಡೆಫಿನಿಷನ್ ಆಲ್ರೆಡಿ ನಾ ಹೇಳಿನೆಲ್ಲ, ಮೂರನೇದು ನಿಮ್ಗೆ ಗೊತ್ತೈತಿ. ಆದರೂ ಹೇಳ್ತೀನಿ. ಅಸಮಬಾಹು ತ್ರಿಭುಜ ಅಂದ್ರೆ ಏನಂದ್ರೆ, ವಿಭಿನ್ನವಾದ ಅಳತೆಗಳುಳ್ಳ ತ್ರಿಭುಜಕ್ಕೆ ನಾವೇನಂತ ಕರಿತೀವಿ? ಅಸಮಬಾಹು ತ್ರಿಭುಜ. ಇರದ 3 ಬಾಹು, ಆ 3 ಬಾಹುವಿನ ಅಳತೆ ಏನಾಗಿರ್ತಾವು? ವಿಭಿನ್ನ ಅಳತೆಯನ್ನು ಹೊಂದಿರ್ತಾವು. ವಿಭಿನ್ನ ಅಳತೆಗಳುಳ್ಳ ಬಾಹುಗಳಿಂದಾದ ತ್ರಿಭುಜಕ್ಕೆ ನಾವೇನಂತ ಕರಿತೀವಿ? ಅಸಮಬಾಹು ತ್ರಿಭುಜ ಅಥವಾ ವಿಷಮಬಾಹು ತ್ರಿಭುಜ ಅಂತ ಕರಿತೀವಿ. ಅರ್ಥ ಆಯ್ತಾ? ನೋಡ್ರಿ ಬರ್ಕೋರಿ. ವಿಭಿನ್ನ ಅಳತೆಗಳುಳ್ಳ ಬಾಹುಗಳಿಂದಾದ ತ್ರಿಭುಜವೇ ಏನ? ಅಸಮಬಾಹು ತ್ರಿಭುಜ.
ಅಸಮಬಾಹು ತ್ರಿಭುಜ. ನೋಡ್ರಿ, ವಿಭಿನ್ನ ಅಳತೆಗಳುಳ್ಳ ಬಾಹುಗಳಿಂದಾದ ತ್ರಿಭುಜವೇ ಅಸಮಬಾಹು ತ್ರಿಭುಜ. ಅಂದ್ರ ತ್ರಿಭುಜದಲ್ಲಿರ್ತಕ್ಕಂಥ ಮೂರು ಬಾಹುಗಳ ಅಳತೆಗಳು ಏನಾಗಿರ್ಬೇಕು? ಡಿಫ್ರೆಂಟ್ ಆಗಿರ್ಬೇಕು, ವಿಭಿನ್ನವಾದ ಅಳತೆಗಳನ್ನ ಹೊಂದಿರ್ಬೇಕು. ಒಂದು ಇನ್ನೊಂದಕ್ಕೆ ಸಮ ಆಗಿರ್ಬಾರ್ದು. ಮೂರು ಬಾಹುಗಳು ಬೇರೆ ಬೇರೆ ಆದಂತ ಅಳತೆಯನ್ನ ಹೊಂದಿರ್ಬೇಕು. ಅವಾಗ ಮಾತ್ರ ನಾವು ಅಂತಹ ತ್ರಿಭುಜಕ್ಕೆ ಅಸಮಬಾಹು ತ್ರಿಭುಜ ಅಥವಾ ವಿಷಮಬಾಹು ತ್ರಿಭುಜ ಅಂತ ಕರಿತೀವಿ. ನೋಡ್ರಿ, ಇಲ್ಲೊಂದು ತ್ರಿಭುಜ ತಗೋತೀನಿ ನಾನು, ಪಿ ಕ್ಯೂ ಆರ್ ಅಂತ ತಗೋರಿ. ತ್ರಿಭುಜ ಪಿ ಕ್ಯೂ ಆರ್, ತ್ರಿಭುಜ ಪಿ ಕ್ಯೂ ಆರ್. ತ್ರಿಭುಜ ಪಿ ಕ್ಯೂ ಆರ್ ಅನ್ನೋದೊಂದು ಅಸಮಬಾಹು ತ್ರಿಭುಜ ಆಗೈತಲ್ಲ. ಇದ್ರ ಕಂಡೀಷನ್ ಏನು ನೋಡ್ರಿ, ಈ ಕಂಡೀಷನ್ ಯಾವಾಗಲೂ ಪಿ ಕ್ಯೂ ಎದಕ್ಕ ಕ್ಯೂ ಆರ್ಗೆ ಈಕ್ವಲ್ ಆಗಿರಬಾರ್ದು. ಪಿ ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು ಕ್ಯೂ ಆರ್, ಕ್ಯೂ ಆರ್ ಇಸ್ ನಾಟ್ ಈಕ್ವಲ್ಸ್ ಟು ಪಿ ಆರ್. ಈ ಕಂಡೀಷನ್ ಏನಾಗಿರ್ಬೇಕು? ಹೋಲ್ಡ್ ಮಾಡ್ಬೇಕು. ಅಂದಾಗ ಮಾತ್ರ ನಾವು ಆ ತ್ರಿಭುಜವನ್ನ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸರ್, ಬಾಹುಗಳು ಏನು ಬೇರೆ ಬೇರೆ ಅಳತೆಯನ್ನ ಒಂದ್ಯಾವಲ್ಲ, ಅದ್ರ ಕೋನಗಳದೇನ್ರಿ? ನೋಡ್ರಿ, ಕೋನಗಳು ಕೂಡ ಏನಾಗಿರ್ತಾವು? ಡಿಫ್ರೆಂಟ್ ಆದ ಅಳತೆಯನ್ನ ಹೊಂದಿರ್ತಾವು. ಯಾವ ರೀತಿಯಾಗಿ ಬಾಹುಗಳು ಬೇರೆ ಬೇರೆ ವಿಭಿನ್ನವಾಗಿ ಅದಾವಲ್ಲ, ಕೋನಗಳು ಕೂಡ ಅದೇ ರೀತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕೋನ ಪಿ ಇಸ್ ನಾಟ್ ಈಕ್ವಲ್ಸ್ ಟು ಕೋನ ಕ್ಯೂ, ಕೋನ ಕ್ಯೂ ಇಸ್ ನಾಟ್ ಈಕ್ವಲ್ಸ್ ಟು ಕೋನ ಆರ್. ಈ ಕಂಡೀಷನ್ನ ಏನ್ ಮಾಡ್ತಾ? ಈ ಅಸಮಬಾಹು ತ್ರಿಭುಜ ಹೋಲ್ಡ್ ಮಾಡುತ್ತಾ. ಈ ಅಸಮಬಾಹು ತ್ರಿಭುಜದಲ್ಲಿ ಇರ್ತಕ್ಕಂಥ ಮೂರು ಬಾಹುಗಳ ಅಳತೆಗಳು ಬೇರೆ ಬೇರೆ ಆಗಿರ್ತಾವು. ಅಸಮಬಾಹು ತ್ರಿಭುಜದಲ್ಲಿರ್ತಕ್ಕಂಥ ಮೂರು ಕೋನಗಳ ಅಳತೆಗಳು ಏನಾಗಿರ್ತಾವು? ಬೇರೆ ಬೇರೆ ಆಗಿರ್ತಾವು. ಇದು ಅದ್ರ ಕಂಡೀಷನ್. ನೆಕ್ಸ್ಟ್ ನೋಡ್ರಿ, ಸುತ್ತಳತೆಗೆ ಬರೋಣ. ಈಗ ಸುತ್ತಳತೆ ನೋಡ್ರಿ, ಅಸಮಬಾಹು ಸುತ್ತಳತೆ ಅಂದ್ರೆ ತ್ರಿಭುಜದಲ್ಲಿ ಎಲ್ಲಾ ಸುತ್ತಳತೆಯನ್ನು ನಾವೇನ್ ಮಾಡ್ತೀವಿ? ಆ ಮೂರು ಬಾಹುಗಳ ಅಳತೆಗಳನ್ನ ಕೂಡಿಸೋದ್ರ ಮೂಲಕ ಕಂಡುಹಿಡಿತೀವಿ. ಇಲ್ಲಿಯೂ ಹಂಗ ಮಾಡೋಣ. ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಪಿ ಆರ್. ಇದೇನಿದೆ? ಅಸಮಬಾಹು ತ್ರಿಭುಜದ ಸುತ್ತಳತೆಯನ್ನ ಕಂಡುಹಿಡಿತಕ್ಕಂಥ ಸೂತ್ರ. ಏನೂ ಅಲ್ಲ, ಅದ್ರಾಗ ಏನಂತದ್ದು ಏನಿಲ್ಲ. ಸುತ್ತಳತೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಮೂರು ಬಾಹುಗಳ ಅಳತೆಗಳನ್ನ ಕೂಡಿಸ್ಬೇಕು. ಕೂಡಿಸಿ ಮುಂದೆ ಏನ್ ಮಾಡ್ಬೇಕು? ಮಾನ ಹಚ್ಬೇಕು. ಅದು ಸೆಂಟಿಮೀಟರ್ದಾಗ ಐತೋ ಮೀಟರ್ದಾಗ ಐತೆ ಅನ್ನೋದು ಅಷ್ಟ. ನೆಕ್ಸ್ಟ್ ಇದ್ರದ್ದು ವಿಸ್ತೀರ್ಣ. ವಿಸ್ತೀರ್ಣ ವಿಸ್ತೀರ್ಣ ಈ ಅಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ನಾವೇನ್ ಮಾಡ್ಬೇಕಾಗತ್ತಾ? ಎರಾನ್ ರವರ ಸೂತ್ರದ ಮೂಲಕ ಕಂಡುಹಿಡಿತೀವಿ. ಎರಾನ್ಸ್ ಫಾರ್ಮುಲಾ ಅಂತ ಬರುತ್ತೆ, ನಿಮ್ಗೆ ಗೊತ್ತೈತಿ. ಎರಾನ್ ಫಾರ್ಮುಲಾ ಏನ್ ಹೇಳ್ತೆ? ಎರಾನ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ ಎಸ್ ಆಫ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಇದೇನಿದೆ? ಎರಾನ್ ರವರ ಫಾರ್ಮುಲಾ ಇದೆ. ಇದನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು? ಈ ಅಸಮಬಾಹುವಿನ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು. ಎಲ್ಲಾ ತ್ರಿಭುಜದ ವಿಸ್ತೀರ್ಣವನ್ನು ಈ ಸೂತ್ರದಿಂದ ಕಂಡುಹಿಡಿಬಹುದು. ಆದ್ರ ಈ ಸೂತ್ರಕ್ಕಿನ ಸಮಬಾಹು ಮತ್ತೆ ಸಮದ್ವಿಬಾಹು ತ್ರಿಭುಜದ ಸೂತ್ರಗಳು ಈಸಿ ಅದಾವು. ಈ ವಿಷಮಬಾಹು ತ್ರಿಭುಜಕ್ಕೆ ಪರ್ಟಿಕ್ಯುಲರ್ ಆಗಿ ನಾವೇನ್ ಮಾಡ್ತೀವಿ? ಇದಾ ಸೂತ್ರನ ಬಳಸ್ತೀವಿ. ಈ ಸೂತ್ರ ಬಳಸ್ಕೊಂಡು ಈ ವಿಷಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತೀವಿ. ಸರ್, ಹಾಗಾದ್ರ ಎಸ್ ಅಂದ್ರೇನ್ರಿ? ಎ ಅಂದ್ರೇನ್ರಿ? ಬಿ ಅಂದ್ರೇನ್ರಿ? ಸಿ ಅಂದ್ರೇನ್ರಿ? ನೋಡ್ರಿ, ಎಸ್ ಅಂದ್ರ ಇಲ್ಲೇನು ಸುತ್ತಳತೆ ಕಂಡುಹಿಡಿದ್ವಲ್ಲ, ಆ ಸುತ್ತಳತೆಯ ಅರ್ಧ ಅಂತ ಅರ್ಥ. ಅಂದ್ರೆ ನೋಡ್ರಿ, ಎಸ್ ಇಸ್ ಈಕ್ವಲ್ಸ್ ಟು ಇ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಇಲ್ಲಿ ಪಿ ಕ್ಯೂ ಅಳತೆ ಎ ಅಂತ ತಗೊಂತೀನಿ, ಕ್ಯೂ ಆರ್ ಅಳತೆ ಬಿ ಅಂತ ತಗೊಂತೀನಿ, ಪಿ ಆರ್ ಅಳತೆ ಸಿ ಅಂತ ತಗೊಂತೀನಿ. ಹೌದಾ? ಆ ಮೂರು ಬಾಹುಗಳ ಅಳತೆಗಳನ್ನ ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದಾಗ ಏನು ಸಿಗುತ್ತಲ್ಲ, ಅದನ್ನ ನಾವು ಎಸ್ ಅಂತ ಕರಿತೀವಿ. ಈ ವಿಷಮಬಾಹು ತ್ರಿಭುಜದ ಅರ್ಧ ಸುತ್ತಳತೆಯನ್ನು ನಾವು ಎಸ್ ನಿಂದ ಸೂಚಿಸ್ತೀವಿ. ಎ ಅಂದ್ರ ಪಿ ಕ್ಯೂನ ಅಳತೆ, ಬಿ ಅಂದ್ರ ಕ್ಯೂ ಆರ್ನ ಅಳತೆ, ಮತ್ತೆ ಸಿ ಅಂದ್ರ ಪಿ ಆರ್ನ ಅಳತೆ. ಅರ್ಥ ಆಯ್ತಾ? ಇದು ವಿಷಮಬಾಹು ತ್ರಿಭುಜದ
ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಎಲ್ಲ ಕಂಡೀಷನ್ ಅರ್ಥ ಆದ್ವು? ಏನಿಲ್ಲ, ಆ ಎರಡು ತ್ರಿಭುಜದಂಗ ಸಮಬಾಹು ಸಮದ್ವಿಬಾಹು ತ್ರಿಭುಜದಂಗ ಈ ಅಸಮಬಾಹು ತ್ರಿಭುಜ ಅಂದ್ರೆ ಏನಪ್ಪಾ ಅಂದ್ರ ವಿಭಿನ್ನ ಅಳತೆಗಳನ್ನ ಹೊಂದಿರ್ಬೇಕು. ಮೂರು ಬಾಹುಗಳ ಅಳತೆಗಳು ಡಿಫ್ರೆಂಟ್ ಆಗಿರ್ಬೇಕು. ಅಂದಾಗ ಮಾತ್ರ ಆ ತ್ರಿಭುಜವನ್ನ ನಾವು ವಿಷಮಬಾಹು ತ್ರಿಭುಜ ಅಥವಾ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಇಲ್ಲಿ ಪಿ ಕ್ಯೂ ಆರ್ ಅಸಮಬಾಹು ತ್ರಿಭುಜ ಆತಂದ್ರ ನೋಡ್ರಿ, ಪಿ ಕ್ಯೂ ಇಸ್ ನಾಟ್ ಈಕ್ವಸ್ ಟು ಕ್ಯೂ ಆರ್, ಕ್ಯೂ ಆರ್ ಇಸ್ ನಾಟ್ ಈಕ್ವಸ್ ಟು ಪಿ ಆರ್ ಆಗಿರ್ಬೇಕು. ಯಾವ ರೀತಿಯಾಗಿ ಬಾಹುಗಳು ವಿಭಿನ್ನವಾದ ಅಳತೆಯನ್ನು ಹೊಂದಿರ್ತಾವಲ್ಲ, ಕೋನಗಳು ಕೂಡ ಏನಾಗಿರ್ತಾವು, ವಿಭಿನ್ನವಾದ ಅಳತೆಯನ್ನು ಹೊಂದಿರ್ತಾವು. ನೋಡ್ರಿ, ಫಾರ್ ಎಕ್ಸಾಂಪಲ್ ಕೋನ ಪಿ ಇಸ್ ನಾಟ್ ಈಕ್ವಸ್ ಟು ಕೋನ ಕ್ಯೂ ಇಸ್ ನಾಟ್ ಈಕ್ವಸ್ ಟು ಕೋನ ಆರ್. ಓಕೆ, ಇದರ ಸುತ್ತಳತೆ ನೋಡ್ರಿ, ವಿಷಮಬಾಹು ತ್ರಿಭುಜದ ಸುತ್ತಳತೆ ಅಂದ್ರ ಇಲ್ಲಿರ್ತಕ್ಕಂಥ ಮೂರು ಬಾಹುಗಳನ್ನ ಕೂಡಿಸ್ಬಿಟ್ಟಿವಿ, ಅವಾಗ ನಮ್ಗೆ ಅದ್ರ ಸುತ್ತಳತೆ ಸಿಗುತ್ತೆ. ಆದ್ರ ವಿಸ್ತೀರ್ಣದ ಸೂತ್ರವನ್ನ ನಾವು ವಿಸ್ತೀರ್ಣವನ್ನ ಎರಾನ್ರವರ ಒಂದು ಸೂತ್ರವನ್ನ ಬಳಸ್ಕೊಂಡು ಈ ವಿಷಮಬಾಹು ತ್ರಿಭುಜದ ಸೂತ್ರ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗತ್ತೆ. ಓಕೆ, ನೋಡ್ರಿ, ಈಗೇನಾತ ಬಾಹುಗಳ ಆಧಾರದ ಮೇಲೆ ಬರ್ತಕ್ಕಂಥ ತ್ರಿಭುಜದ ಮೂರು ವಿಧಗಳ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆತ. ಏನೂ ಡೌಟ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಪ್ಪ ಅಂದ್ರೆ ಎಲ್ಲ ಕಾನ್ಸೆಪ್ಟ್ ಏನಾಗ್ಯಾವು, ಕ್ಲಿಯರ್ ಆಗ್ಯಾವ. ಸಮಬಾಹು ತ್ರಿಭುಜ ಅಂದ್ರೇನು, ಅದರ ಕ್ಯಾರೆಕ್ಟರ್ಸ್, ಅದರ ಲಕ್ಷಣಗಳನ್ನು ತಿಳ್ಕೊಂಡಿವಿ. ಸಮದ್ವಿಬಾಹು ತ್ರಿಭುಜ ಅಂದ್ರೇನು, ಅದರ ಲಕ್ಷಣಗಳನ್ನು ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಅಸಮಬಾಹು ತ್ರಿಭುಜ ಅಥವಾ ವಿಷಮಬಾಹು ತ್ರಿಭುಜ ಅಂದ್ರೇನು, ಅದರ ಲಕ್ಷಣಗಳನ್ನು ಕೂಡ ತಿಳ್ಕೊಂಡಿವಾ. ಈಗ ನಂತರ ನಾವೇನ್ ಮಾಡೋಣ, ಕೋನಗಳ ಆಧಾರದ ಮೇಲೆ ಮತ್ತೆ ಮೂರು ವಿಧಗಳು ಬರ್ತಾವು. ಲಘು ಕೋನ ತ್ರಿಭುಜ, ಲಂಬ ಕೋನ ತ್ರಿಭುಜ, ವಿಶಾಲ ಕೋನ ತ್ರಿಭುಜ. ಲಘು ಕೋನ ತ್ರಿಭುಜ ಅಂದ್ರೇನು, ಲಂಬ ಕೋನ ಅಂದ್ರೇನು, ವಿಶಾಲ ಕೋನ ತ್ರಿಭುಜ ಅಂದ್ರೇನು, ಮತ್ತೆ ಅವುಗಳ ಲಕ್ಷಣಗಳೇನು, ಮತ್ತೆ ಆ ತ್ರಿಭುಜ ರಚನೆ ಮಾಡಬೇಕಾದ್ರ ಕಂಡೀಷನ್ ಏನು, ಅವುಗಳ ಬಗ್ಗೆ ಏನ್ ಮಾಡೋಣ ಈಗ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಅಂತ. ಈಸಿಯಾಗಿ ಲಾಸ್ಟ್ಗೆ ಏನ್ ಮಾಡೋಣ, ಇದ್ರ ಮೇಲೆ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ, ಬಾಹುಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಮುಂದುವರೆದು ಏನ್ ಮಾಡೋಣ, ಕೋನಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳನ್ನ ಡಿಸ್ಕಸ್ ಮಾಡೋಣ ಅಂತ. ನೋಡ್ರಿ, ಕೋನಗಳ ಆಧಾರದ ಮೇಲೆ ಎಷ್ಟು ವಿಧಗಳದಾವ ಅಂತ ಹೇಳಿದೆ ನಾನು, ಮೂರು ವಿಧಗಳು. ಒಂದನೇದು ಲಘು ಕೋನ ತ್ರಿಭುಜ, ಎರಡನೇದು ಲಂಬ ಕೋನ ತ್ರಿಭುಜ, ಮೂರನೇದು ವಿಶಾಲ ಕೋನ ತ್ರಿಭುಜ. ಈಗ ಏನ್ ಮಾಡೋಣ, ಪ್ರತಿ ಒಂದೊಂದನ್ನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಲಘು ಕೋನ ತ್ರಿಭುಜ ಅಂದ್ರೇನು, ಅದರ ಲಕ್ಷಣ ಏನು, ಮತ್ತ ಅಲ್ಲಿ ಏನ್ ಕಂಡೀಷನ್ ಹೋಲ್ಡ್ ಮಾಡ್ಬೇಕಾಗತ್ತಾ ಲಘು ಕೋನ ತ್ರಿಭುಜವನ್ನ ನಾವು ರಚನೆ ಮಾಡ್ಬೇಕಾದ್ರ ಅನ್ನೋದನ್ನ. ಓಕೆ, ನೋಡ್ರಿ, ಯಾವುದು ಲಘು ಕೋನ ತ್ರಿಭುಜ. ಆಲ್ರೆಡಿ ನಿಮ್ಗೆ ಗೊತ್ತೈತಿ ಲಘು ಕೋನ ಅಂದ್ರೆ ಏನು ಅಂತೇಳಿ. ಯಾವ ಕೋನದ ಅಳತೆ 0 ಡಿಗ್ರಿಗಿಂತ ಹೆಚ್ಚು ಮತ್ತೆ 90 ಡಿಗ್ರಿಗಿಂತ ಕಡಿಮೆ ಇರುತ್ತಲ್ಲ, ಅಂತಹ ಒಂದು ಕೋನದ ಅಳತೆಗೆ ನಾವು ಏನಂತ ಕರಿತೀವಿ, ಲಘು ಕೋನ ಅಂತ ಕರಿತೀವಿ. ಈಗ ನಾವು ಲಘು ಕೋನ ತ್ರಿಭುಜ ಅಂದ್ರ ಹೆಂಗ್ ಡಿಫೈನ್ ಮಾಡ್ಬೇಕಂದ್ರ, ಒಂದು ತ್ರಿಭುಜದಲ್ಲಿ ಮೂರು ಕೋನಗಳು ಇರ್ತಾವಂತ ನಿಮ್ಗೆ ಗೊತ್ತೈತಿ. ತ್ರಿಭುಜದಲ್ಲಿರ್ತಕ್ಕಂಥ ಮೂರು ಕೋನಗಳು ಏನಾಗಿರ್ಬೇಕು, ಲಘು ಕೋನಗಳೇ ಆಗಿರ್ಬೇಕು. ಅಂತಹ ತ್ರಿಭುಜವನ್ನ ಮಾತ್ರ ನಾವು ಏನಂತ ಕರಿತೀವಿ, ಲಘು ಕೋನ ತ್ರಿಭುಜ ಅಂತ ಕರಿತೀವಿ. ಅಲ್ಲಿ ಯಾವ್ದಾದ್ರು ಒಂದು ಕೋನ ಲಘು ಕೋನ ಆಗಿರ್ಲಿಲ್ಲ ಅಂದ್ರ ಅದು ಏನಾಗಂಗಿಲ್ಲ, ಲಘು ಕೋನ ತ್ರಿಭುಜ ಆಗಂಗಿಲ್ಲ. ನಿಮ್ಗ ಗೊತ್ತೈತಿ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಅಂತೇಳಿ. ಆ ಮೂರು ಒಳಕೋನಗಳು ಲಘು ಕೋನಗಳಾದಾಗ ಮಾತ್ರ ಅಂತಹ ತ್ರಿಭುಜ ಏನಾಗತ್ತಾ, ಲಘು ಕೋನ ತ್ರಿಭುಜ ಆಗತ್ತಾ ಅಂತ ಹೇಳ್ಬಹುದು. ನೋಡ್ರಿ, ತ್ರಿಭುಜದಲ್ಲಿರುವ ಮೂರು ಕೋನಗಳು ಲಘು ಕೋನಗಳಾಗಿದ್ದರೆ ಆ ತ್ರಿಭುಜವನ್ನು ಲಘು ಕೋನ ತ್ರಿಭುಜ ಎನ್ನುವರು.
ಲಘುಕೋನ ತ್ರಿಭುಜ ಎನ್ನುವರು. ನೋಡ್ರಿ, ತ್ರಿಭುಜದಲ್ಲಿ ಮೂರ ಕೋನಗಳು ಇರ್ತಾವಂತ ನಿಮ್ಗೆ ಗೊತ್ತೈತಿ. ಆ ಮೂರು ಕೋನಗಳು ಏನಾಗಿರ್ಬೇಕ? ಲಘು ಕೋನಗಳಾಗಿರ್ಬೇಕು. ಅವುಗಳ ಅಳತೆ ಏನಾಗಿರ್ಬೇಕ? ಮಸ್ಟ್ ಬಿ ಲೆಸ್ ದನ್ 90 ಡಿಗ್ರಿ ಇರ್ಬೇಕು. ಅವಾಗ ಮಾತ್ರ ಆ ತ್ರಿಭುಜ ಏನ್ ಅನ್ಸ್ಕೊಳತ್ತ? ಲಘು ಕೋನ ತ್ರಿಭುಜ ಅನ್ಸ್ಕೊಳತ್ತ. ನೋಡ್ರಿ, ನಾ ಏನ್ ಮಾಡ್ತೀನಿ, ABCD ಒಂದು ತ್ರಿಭುಜ ರಚನೆ ಮಾಡ್ತೀನಿ. ABCD ತ್ರಿಭುಜ ರಚನೆ ಮಾಡ್ತೀನಿ. ಇಲ್ಲಿ ಕೋನ 1, 2, 3, ಕೋನ A, ಕೋನ B, ಕೋನ C ಅಂತೇಳಿ ಮೂರು ಕೋನಗಳ ಆದವು. ಇವೇನಿವು? ತ್ರಿಭುಜ ABC ಇದು. ಇಲ್ಲಿ ಕೋನ A, ಕೋನ B ಮತ್ತು ಕೋನ C. ಓಕೆ, ಈ ಮೂರು ಕೋನಗಳು ಏನಾಗ್ಯಾವು? ಲಘು ಕೋನಗಳಾಗ್ಯಾವು. ಯಾಕಂದ್ರ ಈ ಮೂರು ಕೋನಗಳ ಅಳತೆ ಏನೈತಿ? 90 ಡಿಗ್ರಿಗಿಂತ ಕಡಿಮೆ ಐತಿ. ನಾವು ಕೋನದ ಅಳತೆಯನ್ನ ಹೆಂಗ್ ಮಾಡ್ತೀವಪ್ಪ ಅಂದ್ರ, ನಿಮ್ಗೆ ಆಲ್ರೆಡಿ ಗೊತ್ತೈತಿ, ನಿಮ್ಮ ಕಂಪಾಸ್ ಬಾಕ್ಸ್ ಒಳಗ ಕೋನ ಮಾಪಕ ಅಂತೇಳಿ ಒಂದು ಉಪಕರಣ ಐತಲ್ಲ, ಆ ಕೋನ ಮಾಪಕದ ಸಹಾಯದಿಂದ ನಾವೇನ್ ಮಾಡ್ಬೋದು? ಈ ತ್ರಿಭುಜದ ಕೋನಗಳ ಅಳತೆಯನ್ನ ಮಾಡಬಹುದು. ನೀವು ಆ ಕೋನ ಮಾಪಕದ ಸಹಾಯದಿಂದ ಅಳತೆ ಮಾಡಿದ್ರ ಇಲ್ಲಿ ಇರ್ತಕ್ಕಂಥ ಮೂರು ಕೋನಗಳ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇರುತ್ತ, 0 ಡಿಗ್ರಿಗಿಂತ ಹೆಚ್ಚಿರುತ್ತ. ಇಲ್ಲಿ ಇರ್ತಕ್ಕಂಥ ಕೋನ 1, ಕೋನ 2 ಮತ್ತೆ ಕೋನ 3, ಈ ಮೂರು ಕೋನಗಳು ಏನಾಗ್ಯಾವು? ಲಘು ಕೋನಗಳಾಗ್ಯಾವು. ಅದಕ್ಕೆ ಇದನ್ನ ಲಘು ಕೋನ ತ್ರಿಭುಜ ಅಂತ ಕರಿತೀವಿ. ಓಕೆ, ನೋಡ್ರಿ, ಲಘು ಕೋನ ತ್ರಿಭುಜದಲ್ಲಿ ಕಂಡೀಷನ್ ಏನಪ್ಪಾ ಅಂದ್ರ, AB ಬಾವು ಇದಕ್ಕೇನಂತ ಕರಿತೀನಿ ನಾನು? X ಅಂತ ಕರಿತೀನಿ. BC ಬಾವಿನ ಅಳತೆಯನ್ನ Y ಅಂತ ತಗೊತೀನಿ. ಮತ್ತೆ AC ಬಾವಿನ ಅಳತೆಯನ್ನ Z ಅಂತ ತಗೊತೀನಿ. ಎಲ್ಲಿ? ಈ ಲಘು ಕೋನ ತ್ರಿಭುಜ ABCಯಲ್ಲಿ AB ಬಾವಿನ ಅಳತೆ X ಮಾನಗಳು ಅಂತ ತಗೊಂಡಿನಿ. BC ಬಾಹುವಿನ ಅಳತೆಯನ್ನ Y ಮಾನಗಳಂತ ತಗೊಂಡಿನಿ. ಅದೇ ರೀತಿಯಾಗಿ AC ಬಾಹುವಿನ ಅಳತೆಯನ್ನ Z ಮಾನಗಳು ಅಂತ ತಗೊಂಡಿನಿ. ಈ ಕಂಡೀಷನ್ ಏನ್ ಬರುತ್ತಂದ್ರ, x² plus y² is greater than z² ಅಥವಾ y² plus z² greater than x² ಅಥವಾ x² plus z² greater than y². ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಏನ್ ಮಾಡುತ್ತಾ? ಈ ಲಘು ಕೋನ ತ್ರಿಭುಜ ಹೋಲ್ಡ್ ಮಾಡುತ್ತಾ. ಅಂದ್ರೆ ಲಘು ಕೋನ ತ್ರಿಭುಜದಲ್ಲಿರುವ ಯಾವುದೇ ಎರಡು ಬಾಹುಗಳ ವರ್ಗಗಳ ಮೊತ್ತವು ಮೂರನೇ ಬಾಹುವಿನ ವರ್ಗಗಳ ಮೊತ್ತಕ್ಕಿಂತ ಏನಾಗಿರುತ್ತಾ? ಹೆಚ್ಚಾಗಿ ಇರ್ಬೇಕು. ಅಂದಾಗ ಮಾತ್ರ ಅದೇನಾಗುತ್ತಾ? ಒಂದು ಲಘು ಕೋನ ತ್ರಿಭುಜ ಆಗಕ್ಕ ಸಾಧ್ಯತೆ ಐತಿ. ಅರ್ಥ ಆಯ್ತಾ? ನಿಮ್ಗ ಲಘು ಕೋನ ತ್ರಿಭುಜ ಅಂದ್ರೆ ಏನು ಗೊತ್ತಾಯ್ತು. ತ್ರಿಭುಜದಲ್ಲಿರ್ತಕ್ಕಂಥ ಮೂರು ಕೋನಗಳು ಲಘು ಕೋನಗಳಾಗಿರ್ಬೇಕ, ಅಂದಾಗ ಮಾತ್ರ ಅದು ಲಘು ಕೋನ ತ್ರಿಭುಜ ಆಗುತ್ತಾ. ಅದೇ ರೀತಿಯಾಗಿ ನಾವು ಲಘು ಕೋನ ತ್ರಿಭುಜದಲ್ಲಿ ಇರತಕ್ಕಂಥ ಕಂಡೀಷನ್ ಏನು? ಲಘು ಕೋನ ತ್ರಿಭುಜದ ಯಾವುದೇ ಎರಡು ಬಾಹುಗಳ ವರ್ಗಗಳ ಮೊತ್ತ ಮೂರನೇ ಬಾಹುವಿನ ವರ್ಗಗಳ ಮೊತ್ತಕ್ಕಿಂತ ಏನಾಗಿರುತ್ತಾ? ಯಾವಾಗ್ಲೂ ಹೆಚ್ಚಾಗಿರ್ಬೇಕು. ಅವಾಗ ಮಾತ್ರ ಅದು ಏನಾಗುತ್ತಾ? ಒಂದು ಲಘು ಕೋನ ತ್ರಿಭುಜ ಆಗುತ್ತಾ. ಓಕೆ, ಲಘು ಕೋನ ತ್ರಿಭುಜ ಅಂದ್ರೆ ಏನು? ಅದರ ಒಂದು ಕಂಡೀಷನ್ ನಿಮ್ಗ ಅರ್ಥ ಆಯ್ತಂತ ಭಾವಿಸ್ತೀನಿ. ಈಗ ಎರಡನೇ ವಿಧ ಯಾವುದು? ಲಂಬ ಕೋನ ತ್ರಿಭುಜ. ಅದ್ರ ಬಗ್ಗೆ ನೋಡೋಣಂತ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ರಿ, ಇದನ್ನ ಒಂದು ಸ್ಕ್ರೀನ್ಶಾಟ್ ತಗೋರಿ, ನಿಮ್ಗ ಹೆಲ್ಪ್ ಆಗುತ್ತಾ. ಈ ಕಂಡೀಷನ್ ಅನ್ನ ಸ್ಕ್ರೀನ್ಶಾಟ್ ತಗೊಂಡ್ರಿ. ನೋಡ್ರಿ, ಲಂಬ ಕೋನ ಅಂದ್ರೇನು? ನಿಮ್ಗ ಆಲ್ರೆಡಿ ಗೊತ್ತೈತಿ. ಕೋನಗಳ ವಿಧಗಳಲ್ಲಿ ಎಷ್ಟದಾವು? 6 ವಿಧಗಳದಾವ ಅಂತ ಗೊತ್ತೈತಿ. ಅದ್ರಾಗ ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಮತ್ತೆ ಪೂರ್ಣ ಕೋನಗಳ ಪರಿಚಯ ನಿಮ್ಗ ಐತಿ. ಇಲ್ಲಿ ಲಂಬ ಕೋನ ತ್ರಿಭುಜ. ತ್ರಿಭುಜದಲ್ಲಿ 3 ಕೋನಗಳಿರ್ತಾವ. ಆ ಮೂರರಲ್ಲಿ ಯಾವುದಾದ್ರೂ ಒಂದು ಕೋನದ ಅಳತೆ 90 ಡಿಗ್ರಿಗೆ
ಸಮವಾಗಿದ್ದರೆ ಅಂತಹ ತ್ರಿಭುಜವನ್ನ ನಾವೇನಂತ ಕರಿತೇವೆ? ಲಂಬಕೋನ ತ್ರಿಭುಜ ಅಂತ ಕರಿತೇವೆ. ಏನ್ರಿ? ತ್ರಿಭುಜದಲ್ಲಿ 3 ಕೋನಗಳಿರ್ತಾವಲ್ಲ, ಆ 3ರಲ್ಲಿ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿಗೆ ಸಮ ಆಗಿತ್ತಪ್ಪ ಅಂದ್ರ ಅಂತಹ ತ್ರಿಭುಜ ಲಂಬಕೋನ ತ್ರಿಭುಜ ಆಗುತ್ತೆ. ಇಲ್ಲಿ ನೋಡ್ರಿ, ಇದು ತ್ರಿಭುಜ PQR. ಹೌದಾ? ಇಲ್ಲಿ ಕ್ಯೂ ಕೋನ ಏನಾಗೈತಿ? 90 ಡಿಗ್ರಿ ಐತಿ. ಅಂದ್ರ QR ಗೆ ಲಂಬವಾಗಿ ಐತಿ. ಇದು 90 ಡಿಗ್ರಿಯನ್ನ ಒಂದೈತಿ. ಹಾಗಾದ್ರೆ ಇವೆರಡು ಏನಕ್ಕವು? ಲಘು ಕೋನಗಳಕ್ಕವು. ತ್ರಿಭುಜ PQR ಅನ್ನೋದೊಂದು ಲಂಬಕೋನ ತ್ರಿಭುಜ. ಈ 3 ಕೋನಗಳಲ್ಲಿ ಕ್ಯೂ ಕೋನ ಏನಾಗೈತಿ? 90 ಡಿಗ್ರಿಯನ್ನ ಒಂದೈತಿ. ಹಂಗಾಗಿ ಇದನ್ನ ನಾವೇನಂತ ಕರಿತೀವಿ? ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಏನ್ರಿ? ಲಂಬಕೋನ ತ್ರಿಭುಜ. 3ರಲ್ಲಿ ಯಾವುದಾದ್ರೂ ಒಂದು ಕೋನದ ಅಳತೆ 90 ಡಿಗ್ರಿಗೆ ಸಮ ಇರ್ಬೇಕು ಅಂತ ಹೇಳಿದ್ದೆ. ಇಲ್ಲಿ ಕ್ಯೂ ಕೋನ 90 ಡಿಗ್ರಿಗೆ ಸಮ ಐತಿ. ಹಂಗಾಗಿ ಇದೇನಿದೆ? ಒಂದು ಲಂಬಕೋನ ತ್ರಿಭುಜ. ತ್ರಿಭುಜದಲ್ಲಿ ಯಾವುದಾದರೂ ಒಂದು ಕೋನ 90 ಡಿಗ್ರಿಗೆ ಸಮವಾಗಿದ್ದರೆ ಅದುವೇ ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ನೋಡ್ರಿ, ಈ ಎಲ್ಲಾ ತ್ರಿಭುಜಗಳಕ್ಕಿಂತ ಈ ಲಂಬಕೋನ ತ್ರಿಭುಜ ಒಂದು ಸ್ಪೆಷಲ್ ಇದು. ಯಾಕಂದ್ರ ಈ ಲಂಬಕೋನ ತ್ರಿಭುಜವನ್ನ ಆಧರಿಸಿ ತ್ರಿಕೋನಮಿತಿ ಅಂತಕ್ಕಂಥ ಒಂದು ಬಿಗ್ ಚಾಪ್ಟರ್ ಅಂದ್ರ ದೊಡ್ಡ ಒಂದು ಪಾಠ ಇದ್ರ ಮೇಲೆ ಅವಲಂಬನೆ ಆಗೈತಿ. ನಿಮ್ಗೆ 10ನೇ ತರಗತಿಗೆ ಏನ್ ಬರ್ತಾ? ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತೆ ತ್ರಿಕೋನಮಿತಿಯ ಅನ್ವಯಗಳು ಅಂತೇಳಿ 2 ಪಾಠಗಳು ಬರ್ತಾವ. ಆ 2 ಪಾಠಗಳು ನಿಂತಿರೋದೇ ಈ ಲಂಬಕೋನ ತ್ರಿಭುಜದ ಮೇಲೆ, ಇದರ ಒಂದು ಲಕ್ಷಣದ ಮೇಲೆ. ನಿಮ್ಗೆ ಲಂಬಕೋನ ತ್ರಿಭುಜ ಅಂದ್ರೆ ಏನಂತ ಗೊತ್ತಿರ್ಬೇಕು, ಲಂಬಕೋನ ತ್ರಿಭುಜದ ಲಕ್ಷಣಗಳು ಗೊತ್ತಿರ್ಬೇಕು, ಅಲ್ಲಿ ಯಾವ್ಯಾವ ಭಾಗಗಳು ಬರ್ತಾವ ಅನ್ನೋದು ನಿಮ್ಗ ಕಂಪ್ಲೀಟ್ ಆಗಿ ತಿಳಿದಿರ್ಬೇಕಾಗತ್ತ. ಅಂದಾಗ ಮಾತ್ರ ನಿಮ್ಗ ತ್ರಿಕೋನಮಿತಿಯ ಪ್ರಸ್ತಾವನೆ ಅರ್ಥ ಆಗುತ್ತ. ಓಕೆ ನೋಡ್ರಿ, ಲಂಬಕೋನ ತ್ರಿಭುಜ ಅಂದ್ರೇನ? ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿಗೆ ಸಮವಾಗಿದ್ದರೆ ಅದುವೇ ಲಂಬಕೋನ ತ್ರಿಭುಜ. ಇಲ್ಲಿ ಕ್ಯೂ ಕೋನ ಏನಾಗೈತೆ? 90 ಡಿಗ್ರಿಗೆ ಸಮ ಆಗೈತಿ. ಕೋನ ಕ್ಯೂ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಹಂಗಾಗಿದ ತ್ರಿಭುಜ PQR ಒಂದು ಲಂಬಕೋನ ತ್ರಿಭುಜ. ನೋಡ್ರಿ, ನಾ ಏನ್ ಮಾಡ್ತೀನಿ, ಇಲ್ಲ PQ ಬಾಹುವಿನ ಅಳತೆಯನ್ನ X ಅಂತ ತಗೊಂತೀನಿ. ಅದೇ ರೀತಿಯಾಗಿ QR ಬಾಹುವಿನ ಅಳತೆಯನ್ನ Y ಅಂತ ತಗೋತೀನಿ. PR ಬಾಹುವಿನ ಅಳತೆಯನ್ನ Z ಅಂತ ತಗೊಂತೀನಿ. ಅರ್ಥ ಆಯ್ತಾ? ಈಗ ಏನ್ ಮಾಡ್ತೀನಿ, ನಾನು ಒಂದು ಕಂಡೀಷನ್ ಬರಿತೀನಿ. ಏನ್ ಬರಿತೀನಿ? ಒಂದು ಕಂಡೀಷನ್ ಬರಿತೀನಿ. ನೋಡ್ರಿ, x² ಪ್ಲಸ್ y² ಇಸ್ ಈಕ್ವಲ್ಸ್ ಟು z² ಅಂತ ಬರಿತೀನಿ. ಇದೇನಿದೆ? ಒಂದು ಲಂಬಕೋನ ತ್ರಿಭುಜದಲ್ಲಿ ಇರತಕ್ಕಂಥ ಬಾಹುಗಳ ನಡುವಿನ ಸಂಬಂಧ ಇದು. ಇಲ್ಲಿ ಪ್ರತಿಯೊಂದು ಬಾಹುಗೆ ಅದರದೇ ಆದ ಹೆಸರೈತಿ. ನೋಡ್ರಿ, ಇಲ್ಲಿ QR ಬಾಹುಗೆ ಏನಂತ ಕರಿತೀವಿ ನಾವು? ಬೇಸ್ ಅಂತ ಕರಿತೀವಿ, ಪಾದ ಅಂತ ಕರಿತೀವಿ. ಏನಂತ ಕರಿತೀವಿ? ಇದು ಪಾದ. ಅದೇ ರೀತಿ PQ ಬಾಹು ಏನೈತಿ? ಈ PQ ಬಾಹು ಲಂಬ ಇದೆ. ಏನಿದೆ? ಲಂಬ, ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ, ಲಂಬ. ಈ ಲಂಬಕೋನದ ಅಭಿಮುಖವಾಗಿರ್ತಕ್ಕಂಥ PR ಬಾಹುವನ್ನ ನಾವೇನಂತ ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಕರ್ಣ. ಏನ್ರಿ? QR ಬಾಹುವನ್ನ ನಾವು ಪಾದ ಅಂತ ಕರಿತೀವಿ. ಲಂಬಕೋನ ತ್ರಿಭುಜ PQR ದ ಪಾದ ಆತ. PQ ಏನಿದೆ? ಪರ್ಪೆಂಡಿಕ್ಯುಲರ್ ಅಂದ್ರ QR ಬಾಹುಗೆ ಲಂಬವಾಗಿ ಐತಿ, ಹಂಗಾಗಿ ಇದನ್ನ ಲಂಬ ಅಂತ ಕರಿತೀವಿ. ಈ ಲಂಬಕೋನ ತ್ರಿಭುಜ PQR ದ ಅತ್ಯಂತ ದೊಡ್ಡ ಬಾಹು. ಈ 3 ಬಾಹುಗಳಲ್ಲೇ
ಹೆಚ್ಚು ಅಳತೆಯನ್ನ ಹೊಂದಿರತಕ್ಕಂತ ಒಂದು ಬಾಹು ಯಾವ್ದಂದ್ರ ಅದು PR ಬಾಹು. ಅದು ಲಂಬ ಕೋನ ತ್ರಿಭುಜಕ್ಕೆ ಅಭಿಮುಖವಾಗೈತಿ. ಅದಕ್ಕೆ ಇದನ್ನ ವಿಕರ್ಣ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರ್ಬೇಕು ಬೇಸಿಕ್ ಆಗಿ. ಈ ಪಾದವನ್ನ ನಾವು ಕೆಲವೊಂದ್ಸಾರಿ ತೀಟಾ ಅಂತ ಪದ ಬಳಸ್ತೀವಿ. ಆ ತೀಟಾ ಯಾವ ಕೋನದಲ್ಲಿ, ಈ ಎರಡು ಲಘು ಕೋನ, ಕೋನ P ಮತ್ತೆ ಕೋನ R ಲಘು ಕೋನ. ತೀಟಾ ಅಂದ್ರೆ ಲಘು ಕೋನ. ತೀಟಾ ಯಾವ ಕೋನದಲ್ಲಿ ಐತಿ ಅನ್ನೋದ್ರ ಆಧಾರದ ಮೇಲೆ ಪಾರ್ಶ್ವಬಾಹು ಮತ್ತೆ ಅಭಿಮುಖ ಬಾಹುಗಳು ಅಂತೇಳಿ ನೀವು ಮುಂದಿನ ತರಗತಿಯಲ್ಲಿ ಕಲಿತೀರಿ. ಅದನ್ನ ನಾನೇ ಹೇಳ್ಕೊಡ್ತೀನಿ ಅಂತ. ಇಲ್ಲಿ ನಿಮ್ಗೆ ಏನ್ ಗೊತ್ತಿರ್ಬೇಕು? ಪಾದ, ಇದು ಲಂಬ ಮತ್ತೆ ವಿಕರ್ಣ, ಇವುಗಳ ಬಗ್ಗೆ ನಿಮ್ಗೆ ತಿಳುವಳಿಕೆ ಇರ್ಬೇಕು. ನಾನು ಒಂದು ಕಂಡೀಷನ್ ಬರ್ದೆ, x² + y² = z² ಅಂತೇಳಿ. ಹೌದಾ? ನಾನೇನ್ ಮಾಡಿದೆ, ಲಂಬ ಕೋನ ತ್ರಿಭುಜ PQR ಒಂದು ಕಂಡೀಷನ್ ಬರ್ದೆ. ಈ ಕಂಡೀಷನ್ನ ಹೋಲ್ಡ್ ಮಾಡಿದ್ರೆ ಮಾತ್ರ ನಮ್ಗ ಒಂದು ಲಂಬ ಕೋನ ತ್ರಿಭುಜವನ್ನ ರಚಿಸಕ ಸಾಧ್ಯತೆ ಐತಿ. ಯಾಕಂದ್ರ ಬಾಹುಗಳು ಮತ್ತೆ ಕೋನಗಳ ನಡುವಿನ ಸಂಬಂಧ ಏನಾಗಿರ್ಬೇಕ? ಹೊಂದಾಣಿಕೆ ಆಗ್ಬೇಕು. ಅವಾಗ ಮಾತ್ರ ನಮ್ಗ ಅಂತಹ ಒಂದು ನಿರ್ದಿಷ್ಟ ಆಕೃತಿಯನ್ನ ರಚನೆ ಮಾಡಕ ಸಾಧ್ಯತೆ ಐತಿ ಅಂತ ಹೇಳ್ಬೋದು. ನೋಡ್ರಿ, ಕಂಡೀಷನ್ ಹೆಂಗ್ ಬರ್ನಪ್ಪ ಅಂದ್ರ, ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಪೈಥಾಗೋರಸ್, ಹೌದಾ, ಅವರು ಪೈಥಾಗೋರಸ್ರವರು ಈ ಲಂಬ ಕೋನ ತ್ರಿಭುಜವನ್ನ ಕುರಿತು ತಮ್ಮದೇ ಆಗಿರತಕ್ಕಂಥ ಒಂದು ಪ್ರಮೇಯವನ್ನ ಕೊಟ್ರು. ಆ ಪ್ರಮೇಯದಿಂದನೇ ಇವತ್ತು ನಾವೇನ್ ಮಾಡಿವಿ, ಸಾಕಷ್ಟು ಅನ್ವಯಗಳನ್ನ ಕಂಡ್ಕೊಂಡಿವಿ. ಆ ಪ್ರಮೇಯ ಏನ್ ಹೇಳ್ತಂದ್ರ, ಪೈಥಾಗೋರಸ್ ಪ್ರಮೇಯ ಅಂತನ ಫೇಮಸ್ ಅದ, ನಿಮಗೂ ಗೊತ್ತಿರ್ಬೋದು. ಒಂದು ಲಂಬ ಕೋನ ತ್ರಿಭುಜದಲ್ಲಿ ಪರ್ಟಿಕ್ಯುಲರ್ ಅವ್ರ ಏನ್ ಮಾಡ್ತಾರ, ಲಂಬ ಕೋನ ತ್ರಿಭುಜಕ್ಕೆ ಏನ್ ಮಾಡ್ತಾರ, ಅವರ ಒಂದು ಪ್ರಮೇಯವನ್ನ ಸೀಮಿತಗೊಳಿಸ್ತಾರ. ಅದು ಏನಪ್ಪಾ ಅಂದ್ರ, ಒಂದು ಲಂಬ ಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಏನೋ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತೈತಿ ಜನರಲ್ ಆಗಿ ಏನು, PR² = PQ² + QR². ಇದು ಫೇಮಸ್ ಆಗಿರತಕ್ಕಂಥ ಒಂದು ಪ್ರಮೇಯ ಇದೆ. ಅದನ್ನ ನಾನು ಏನ್ ಮಾಡೀನಿ, ಇಲ್ಲಿ ಡೈರೆಕ್ಟ್ ಬರೆದಿದ್ದೆ. PR². PR ಅಂದ್ರೆ ಏನಿಲ್ಲಿ? ವಿಕರ್ಣ. ವಿಕರ್ಣದ ಮೇಲಿನ ವರ್ಗ. ವಿಕರ್ಣದ ಮೇಲಿನ ವರ್ಗ ಅಂದ್ರ ವಿಕರ್ಣ ಸ್ಕ್ವೇರ್ ಅಂದ್ರೆ PR². PR ಅಂದ್ರ Z² ಏನಾಗಿರುತ್ತ, ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಅಂತ ಹೇಳ್ಯಾರ. PQ² + QR² ಮೊತ್ತಕ್ಕೆ ಸಮವಾಗಿರುತ್ತ ಅಂತ ಹೇಳ್ಯಾರ. ನೋಡ್ರಿ, ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಅರ್ಥ ಆಯ್ತು? ನೋಡ್ರಿ, ಈ ಎಲ್ಲಾ ಒಂದು ಲಕ್ಷಣಗಳು ನಿಮ್ಗ ತಿಳಿದಿರ್ಬೇಕಾಗತ್ತ. ಇವುಗಳು ನಿಮ್ಗ ಗೊತ್ತಿದ್ದಾಗ ಮಾತ್ರ ತ್ರಿಕೋನಮಿತಿಯ ಬಗ್ಗೆ ಅರ್ಥ ಮಾಡ್ಕೊಳಕ ಸಾಧ್ಯತೆ ಐತಿ. ಈಗ ನಿಮ್ಗೆ ಗೊತ್ತಾತ ಲಂಬಕೋನ ತ್ರಿಭುಜ ಅಂದ್ರೇನು, ಲಂಬಕೋನ ತ್ರಿಭುಜದಲ್ಲಿ ಬರ್ತಕ್ಕಂಥ ಲಕ್ಷಣಗಳು, ಯಾವ್ದಕ್ ಪಾದ ಅಂತ ಕರಿತೀವಿ, ಯಾವ್ದಕ್ ಲಂಬ ಅಂತ ಕರಿತೀವಿ, ಇಲ್ಲಿ ಯಾವ್ದು ವಿಕರ್ಣ ಆಗೈತಿ, ಅದೇ ರೀತಿ ಕಂಡೀಷನ್. ನಾನು ಪೈಥಾಗೋರಸ್ ಪ್ರಮೇಯವನ್ನ ನಾವು ಡೈರೆಕ್ಟ್ ಆಗಿ ಬರ್ದೀನಿ. ಇಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅದನ್ನೇ ಇಲ್ಲಿ ಬರ್ದೀನಿ. ನೋಡ್ರಿ, ನೀವೇನ್ ಮಾಡಿರ್ತೀರ, ಒಂದು ಸ್ಕ್ರೀನ್ಶಾಟ್ ತಗೋರಿ. ಈ ಕಂಡೀಷನ್ ನೆನಪಿರ್ಬೇಕಾ, ಒಂದು ಲಂಬಕೋನ ತ್ರಿಭುಜದ ಬಾಹುಗಳ ಅಳತೆಗಳು ಈ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, 3 ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ತೀನಿ ನಾನು, x = 3 ತಗೊಂತೀನಿ, y = 4 ತಗೊಂತೀನಿ, ಅದೇ ರೀತಿಯಾಗಿ z = 5 ತಗೊಂತೀನಿ. 5 ತಗೊಂತೀನಿ. ಈಕ್ವೇಶನ್ ಹಾಕ್ರಿ. ಈಕ್ವೇಶನ್ ಒಳಗೆ ಈ ಬೆಲೆಗಳನ್ನು 3² + 4² = 5². 3² ಅಂದ್ರೆ 9 + 16 = 25. 9ಕ್ಕೆ 16 ಕೊಡ್ಸಿದ್ರ 25 ಅಂದ್ರೆ x = 3, y = 4, z = 5. ಈ ಅಳತೆಗಳುಳ್ಳ ಒಂದು ಲಂಬಕೋನ ತ್ರಿಭುಜವನ್ನ ನಾವೇನ್ ಮಾಡ್ಬೋದು, ರಚನೆ ಮಾಡಬಹುದು ಅಂತ. ಈ ಕಂಡೀಷನ್ ಏನ್ ಮಾಡ್ತದ, ಹೋಲ್ಡ್ ಮಾಡ್ತ ಈ ಬೆಲೆಗಳೆಲ್ಲ.
ಈ ಕಂಡೀಷನ್ ಏನಾದರೂ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ನಮ್ಗೆ ಲಂಬಕೋನ ತ್ರಿಭುಜನ ರಚನೆ ಮಾಡಕ್ ಆಗಂಗಿಲ್ಲ. ಇಂತಹ ಸಂಖ್ಯೆಗಳಿಗೆ ಏನಂತ ಕರಿತೀವಿ ನಾವು? ಪೈಥಾಗೋರಸ್ ರವರ ತ್ರಿವಳಿಗಳು ಅಂತ ಕರಿತೀವಿ. ನೆನಪಿರ್ಬೇಕು, ಪೈಥಾಗೋರಸ್ ರವರ ತ್ರಿವಳಿಗಳ ಆಗಿದ್ದಾಗ ಮಾತ್ರ ಅವು ಲಂಬಕೋನ ತ್ರಿಭುಜವನ್ನ ರಚನೆ ಮಾಡಾಕ ನಮ್ಗ ಸಹಾಯಕ ಆಗ್ತಾವು. ಅವು ತ್ರಿವಳಿಗಳ ಆಗಿರ್ಲಿಲ್ಲ ಅಂದ್ರ ಆ ಅಳತೆಗಳಿಂದ ನಮ್ಮ ಕೈಯಿಂದ ಏನಾಗಂಗಿಲ್ಲ, ಲಂಬಕೋನ ತ್ರಿಭುಜ ರಚನೆ ಮಾಡಕ್ ಆಗಂಗಿಲ್ಲ. ಸ್ಕ್ರೀನ್ಶಾಟ್ ತಗೊಂಡ್ರಿ? ಈಗ ಕೊನೆಯದಾಗಿ ವಿಶಾಲ ಕೋನ ತ್ರಿಭುಜದ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣಂತ. ಓಕೆ, ವಿಶಾಲ ಕೋನ ತ್ರಿಭುಜದ ಬಗ್ಗೆ ನೋಡೋಕ್ಕಿಂತ ಮುಂಚೆ ನಿಮ್ಗ ವಿಶಾಲ ಕೋನ ಅಂದ್ರೇನು ಪರಿಚಯ ಇರಬೇಕಾಗುತ್ತೆ. ವಿಶಾಲ ಕೋನ ಅಂದ್ರೇನು? ಯಾವ ಕೋನದ ಅಳತೆ 90 ಡಿಗ್ರಿಗಿಂತ ಹೆಚ್ಚು ಮತ್ತೆ 180 ಡಿಗ್ರಿಗಿಂತ ಕಡಿಮೆ ಇರುತ್ತಲ್ಲ ಅಂತಹ ಕೋನಕ್ಕೆ ನಾವು ವಿಶಾಲ ಕೋನ ಅಂತ ಕರಿತೇವೆ. ಈಗ ಇಲ್ಲಿಗೆ ಬರ್ರಿ. ವಿಶಾಲ ಕೋನ ತ್ರಿಭುಜ. ವಿಶಾಲ ಕೋನ ತ್ರಿಭುಜ ಅಂದ್ರ ನೋಡ್ರಿ, ತ್ರಿಭುಜದಲ್ಲಿರ್ತಕ್ಕಂಥ ಮೂರರಲ್ಲಿ ಯಾವುದಾದ್ರೂ ಒಂದು ಕೋನದ ಅಳತೆ ವಿಶಾಲ ಕೋನದ ಅಳತೆಗೆ ಸಮವಾಗಿತ್ತಪ್ಪ ಅಂದ್ರ ಅಂತಹ ತ್ರಿಭುಜಕ್ಕೆ ನಾವು ಏನಂತ ಕರಿತೇವೆ? ವಿಶಾಲ ಕೋನ ತ್ರಿಭುಜ. ಮೂರು ಕೋನಗಳು ವಿಶಾಲ ಆಗಿಲ್ಲ. ಯಾಕಂದ್ರ ಮೂರು ಕೋನಗಳು ವಿಶಾಲ ಕೋನ ಆಗಕ ಸಾಧ್ಯ ಇಲ್ಲ. ಎಲ್ಲಿ? ಒಂದು ತ್ರಿಭುಜದಲ್ಲಿ. ಯಾಕಂದ್ರ ತ್ರಿಭುಜದಲ್ಲಿರ್ತಕ್ಕಂಥ ಮೂರು ಒಳಕೋನಗಳ ಮೊತ್ತ ಇರೋದೇ 180 ಡಿಗ್ರಿ. ಅದ್ರಾಗ ಒಂದು ಕೋನ ವಿಶಾಲ ಕೋನ ಆಗ್ಬಿಟ್ನಂದ್ರ ಉಳಿಕೆದ್ವು ಎರಡು ಏನಾಗಿರ್ತಾವ? ಲಘು ಕೋನಗಳಾಗಿರ್ಲೇಬೇಕು. ಅರ್ಥ ಆಯ್ತಾ? ನೋಡ್ರಿ, ಇಲ್ಲೊಂದು ತ್ರಿಭುಜ ರಚನೆ ಮಾಡ್ತೀನಿ ನಾನು. ಎ ಬಿ ಸಿ. ತ್ರಿಭುಜ ಎ ಬಿ ಸಿ ಮೂರು ಕೋನಗಳದಾವ. ಇಲ್ಲಿ ಲಘು ಕೋನ ಯಾವ್ದು? ಕೋನ ಬಿ. ಕೋನ ಬಿದ ಅಳತೆ ಏನಾಗಿರ್ಬೇಕು? ಯಾವಾಗ್ಲೂ ಕೋನ ಬಿ ಗ್ರೇಟರ್ ದೆನ್ 90 ಡಿಗ್ರಿ ಅಂಡ್ ಲೆಸ್ ದೆನ್ 180 ಡಿಗ್ರಿ ಇರಬೇಕು. ಈ ಕಂಡೀಷನ್ ಈ ಯಾವುದಾದ್ರೂ ಒಂದು ಕೋನ ಹೋಲ್ಡ್ ಮಾಡ್ಬೇಕು. ಅವಾಗ ಮಾತ್ರ ಅಂತಹ ತ್ರಿಭುಜವನ್ನ ನಾವೇನಂತ ಕರಿತೀವಿ? ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ. ನಾನಿಲ್ಲೇ ಕೋನ ಬಿ ತಗೊಂಡಿನಿ. ಕೋನ ಬಿ ಏನೈತಿ? 90 ಡಿಗ್ರಿಗಿಂತ ಹೆಚ್ಚೈತಿ, 180 ಡಿಗ್ರಿಗಿಂತ ಕಡಿಮೆ ಐತಿ. ಹಾಗಾಗಿ ಇದು ವಿಶಾಲ ಕೋನ ಆಗೈತಿ. ಯಾವುದಾದ್ರೂ ಒಂದು ಕೋನ ವಿಶಾಲ ಕೋನ ಆಗಿದ್ರೆ ಅದು ವಿಶಾಲ ಕೋನ ತ್ರಿಭುಜ. ಅರ್ಥ ಆಯ್ತಾ? ನೋಡ್ರಿ, ತ್ರಿಭುಜದಲ್ಲಿ ಯಾವುದಾದರೂ ಒಂದು ಕೋನ ವಿಶಾಲ ಕೋನವಾಗಿದ್ದರೆ ಅದುವೇ ವಿಶಾಲ ಕೋನ ತ್ರಿಭುಜ. ವಿಶಾಲ ಕೋನ ತ್ರಿಭುಜ ಇದು ವಿಶಾಲ ಕೋನ ತ್ರಿಭುಜ. ಮೂರರಲ್ಲಿ ಯಾವ್ದಾದ್ರು ಒಂದು ಕೋನ, ನಾನು ಬಿ ತಗೊಂಡೇನಿಲ್ಲ, ಎ ಆಗಿರ್ಬೋದು ಅಥವಾ ಮತ್ತೆ ಸಿ ಆಗಿರ್ಬೋದು. ಮೂರರಲ್ಲಿ ಯಾವ್ದಾದ್ರು ಒಂದು ಕೋನ ಏನಾಗಿರ್ಬೇಕದ? ವಿಶಾಲ ಕೋನ ಆಗಿರ್ಬೇಕು. ಅವಾಗ ಮಾತ್ರ ಅದ ವಿಶಾಲ ಕೋನ ತ್ರಿಭುಜ ಆಗಕ ಅರ್ಹತೆಯನ್ನ ಪಡೆದೈತಿ ಅಂತ ಹೇಳ್ತೀವಿ. ನೋಡ್ರಿ, ಇಲ್ಲಿ ಈ ವಿಶಾಲ ಕೋನ ತ್ರಿಭುಜದ ಎರಡು ಲಕ್ಷಣಗಳನ್ನು ನೋಡ್ರಿ. ಇದೇನಿದು ವಿಶಾಲ ಕೋನ ಐತಲ್ಲ, ಕೋನ ಬಿ. ಕೋನ ಬಿಗೆ ಅಪೋಸಿಟ್ ಐತಲ್ಲ ಬಾಹು ಯಾವುದು? ಎ ಸಿ ಬಾಹು. ಇದು ವಿಶಾಲ ಕೋನ ತ್ರಿಭುಜ ಎ ಬಿ ಸಿಯ ಅತ್ಯಂತ ದೊಡ್ಡ ಬಾಹು. ಇದು ಯಾವುದು? ಎ ಸಿ. ಯಾಕ ಅದು ದೊಡ್ಡ ಬಾಹು ಆಗುತ್ತಂದ್ರ, ವಿಶಾಲ ಕೋನ ತ್ರಿಭುಜದಲ್ಲಿನ ವಿಶಾಲ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಒಂದು ಬಾಹು ಅದೇನಾಗಿರುತ್ತ? ಆ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಆಗಿರುತ್ತ. ನೆನಪಿರ್ಬೇಕಿದೆ, ಇಂಪಾರ್ಟೆಂಟ್ ಇದೆ. ವಿಶಾಲ ಕೋನ ತ್ರಿಭುಜದಲ್ಲಿನ ವಿಶಾಲ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಏನಾಗಿರುತ್ತ? ಆ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಆಗಿರುತ್ತ. ಅತ್ಯಂತ ದೊಡ್ಡ ಬಾಹು ಅಂದ್ರ
ಈ ಎರಡೂ ಬಾಹುಗಳಿಗಿಂತ ಅಳತೆಯಲ್ಲಿ ಅದು ಏನಾಗಿರುತ್ತಾ ಹೆಚ್ಚು ಅಳತೆಯನ್ನ ಹೊಂದಿರುತ್ತ. ಓಕೆ ನೋಡ್ರಿ ಆ ಕಂಡೀಷನ್ ಬರೀತೀನಿ ನಾನಿಲ್ಲಿ. ಎ ಬಿ ಅಳತೆಯನ್ನ ನಾನು ಎಕ್ಸ್ ಅಂತ ತಗೊಂತೀನಿ, ಬಿ ಸಿ ಅಳತೆಯನ್ನ ವಾಯ್ ಅಂತ ತಗೊಂತೀನಿ, ಅದೇ ರೀತಿಯಾಗಿ ಎ ಸಿ ಬಾಹುವಿನ ಅಳತೆನ ಝಡ್ ಅಂತ ತಗೊಂತೀನಿ. ಈ ಕಂಡೀಷನ್ ಬರಿತೀನಿ. ಅದಕ್ಕೆ ನಾ ಈಗ ಹೇಳಿದ್ನಲ್ಲ, ವಿಶಾಲ ಕೋನ ತ್ರಿಭುಜದಲ್ಲಿನ ವಿಶಾಲ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಅಳತೆಯಲ್ಲಿ ಅತ್ಯಂತ ದೊಡ್ಡದಾಗಿರುತ್ತಾ ಅಂತ ಹೇಳಿದೆ. ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವಾಯ್ ಸ್ಕ್ವೇರ್ ಲೆಸ್ ದೆನ್ ಝಡ್ ಸ್ಕ್ವೇರ್. ಈ ಕಂಡೀಷನ್ ಏನು ಮಾಡ್ಬೇಕದ ವರ್ಡ್ ಮಾಡ್ಬೇಕು. ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ಬರ್ದಿ ನಾನು. ಯಾವ ತ್ರಿಭುಜ? ವಿಶಾಲ ಕೋನ ತ್ರಿಭುಜ ಎ ಬಿ ಸಿಗೆ ಸಂಬಂಧಪಟ್ಟಂಗೆ ನಾ ಏನು ಮಾಡಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಲೆಸ್ ದೆನ್ ಝಡ್ ಸ್ಕ್ವೇರ್ ಬರೆದೆ. ಈ ಕಂಡೀಷನ್ನ ವರ್ಡ್ ಮಾಡಿದ್ರೆ ಮಾತ್ರ ಈ ಬಾಹುಗಳ ಅಳತೆಗೆ ನಾವು ವಿಶಾಲ ಕೋನ ತ್ರಿಭುಜ ಎ ಬಿ ಸಿಯನ್ನು ರಚನೆ ಮಾಡೋಕೆ ಸಾಧ್ಯತೆ ಐತಿ. ಈ ಕಂಡೀಷನ್ ಏನಾದರೂ ಫೇಲ್ ಆಯ್ತಂದ್ರೆ ಈ ಬಾಹುಗಳ ಅಳತೆಗಳಿಗೆ ನಮ್ಮ ಕೈಯಿಂದ ವಿಶಾಲ ಕೋನ ತ್ರಿಭುಜ ರಚನೆ ಮಾಡೋಕ್ಕಾಗಂಗಿಲ್ಲ. ನಿಮಗೊಂದು ತಲೆಗೆ ಬರ್ತಿರ್ಬೋದು, ಸರ್ ನಮ್ಗೆ ಇಲ್ಲಿವರೆಗೂ ಈ ಕಂಡೀಷನ್ ಒಟ್ಟಾಗಿ ಗೊತ್ತಿರಲಿಲ್ಲರಿ. ನೋಡ್ರಿ, ಪ್ರತಿಯೊಂದು ಆಕೃತಿನೂ ಅದರದೇ ಆದಂಥ ಕೆಲವೊಂದಿಷ್ಟು ಲಕ್ಷಣಗಳು ಮತ್ತು ಕಂಡೀಷನ್ ಮೇಲೆ ನಿಂತಿರ್ತದ. ಅದು ನಮಗೆ ಗೊತ್ತಿರಬೇಕಾಗತ್ತೆ. ಹೆಂಗೆ ಬೇಕಂಗ ತ್ರಿಭುಜಗಳನ್ನು ರಚನೆ ಮಾಡೋಕ್ಕಾಗಂಗಿಲ್ಲ. ಅದೇ ರೀತಿಯಾಗಿ ಈ ವಿಶಾಲ ಕೋನ ತ್ರಿಭುಜನೂ ಕೂಡ ಇದು ನೆನಪಿರ್ಬೇಕು. ವಿಶಾಲ ಕೋನದ ಅಭಿಮುಖವಾಗಿರ್ತಕ್ಕಂಥ ಬಾಹು ಏನಾಗಿರುತ್ತಾ ಆ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಆಗಿರುತ್ತಾ. ಇಲ್ಲಿ ಎರಡು ಬಾಹುಗಳ ಅಳತೆ ಅಂದರೆ ವಿಶಾಲ ಕೋನಕ್ಕೆ ಅಭಿಮುಖವಾಗಿರುವ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕಿಂತ ಹೆಚ್ಚಾಗಿರುತ್ತಾ ಅಂತ ಅರ್ಥ ಇದೆ. ಗೊತ್ತಾಯ್ತಾ? ಇದು ಒಂದು ವಿಶಾಲ ಕೋನ ತ್ರಿಭುಜದ ಬಗ್ಗೆ ಲಕ್ಷಣಗಳಾಗಿರ್ಬೋದು ಮತ್ತು ಹಂಗಂದ್ರೆ ಏನು ಅಂತೇಳಿ. ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾ ಏನು ಮಾಡೀನಿ, ತ್ರಿಭುಜದಿಂದ ಹಿಡ್ಕೊಂಡು ತ್ರಿಭುಜ ಅಂದ್ರೆ ಏನು, ನಾವೊಂದು ಸಮತಲದ ಮೇಲೆ ಯಾವ ರೀತಿಯಾಗಿ ತ್ರಿಭುಜ ರಚನೆ ಮಾಡಬೇಕು, ಅದನ್ನು ರಚನೆ ಮಾಡೋಕೆ ಬೇಕಾಗಿರ್ತಕ್ಕಂಥ ನಿಬಂಧನೆಗಳೇನು, ಅವುಗಳೆಲ್ಲವುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮುಂದುವರೆದು ತ್ರಿಭುಜದಲ್ಲಿ ಬರ್ತಕ್ಕಂಥ ವಿಧಗಳು. ತ್ರಿಭುಜವನ್ನು ನಾವು ಬೇಸಿಕ್ಕಾಗಿ ಎರಡು ಮಾನದಂಡಗಳ ಮೇಲೆ ವಿಧಗಳನ್ನಾಗಿ ಮಾಡೀವಿ. ಒಂದನೇದು ಬಾಹುಗಳ ಆಧಾರದ ಮೇಲೆ, ತ್ರಿಭುಜದಲ್ಲಿ ಇರ್ತಕ್ಕಂಥ ಮೂರು ಬಾಹುಗಳ ಅಳತೆಗಳ ಆಧಾರದ ಮೇಲೆ ಮತ್ತೆ ಮೂರು ವಿಧಗಳನ್ನು ಮಾಡಿದ್ವಿ. ಆ ಮೂರು ವಿಧಗಳನ್ನು ಏನು ಮಾಡಿದ್ವಿ ನಾವು ಒನ್ ಬೈ ಒನ್ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿವಾ. ಮುಂದುವರೆದು ಎರಡನೇ ವಿಧ ಆಗಿರ್ತಕ್ಕಂಥ ಕೋನಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳು. ಅಲ್ಲಿ ಲಘು ಕೋನ ತ್ರಿಭುಜದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಂಬ ಕೋನ ತ್ರಿಭುಜ ನೋಡಿದ್ವಿ, ಅದು ಹೆಂಗಿರುತ್ತಾ, ಅಲ್ಲಿ ಏನೇನು ಲಕ್ಷಣಗಳದಾವ ಅನ್ನೋದು ನೋಡಿದ್ವಿ. ಮುಂದುವರೆದು ವಿಶಾಲ ಕೋನ ತ್ರಿಭುಜ ಅಂದ್ರೇನು, ಅಲ್ಲಿರ್ತಕ್ಕಂಥ ಲಕ್ಷಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದನ್ನ ಒಂದು ಸ್ಕ್ರೀನ್ಶಾಟ್ ತಗೊಂಡ್ರೆ ಓಕೆ. ನೋಡ್ರಿ, ಇಲ್ಲಿವರೆಗೂ ನಾವೇನು ತ್ರಿಭುಜ ಅಂದ್ರೇನು, ತ್ರಿಭುಜದ ವಿಧಗಳ ಬಗ್ಗೆ ಡಿಸ್ಕಸ್ ಮಾಡಿವಲ್ಲ, ನಿಮಗೆ ನಮ್ಮ ಕ್ಲಾಸ್ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ, ಅರ್ಥ ಆಗಿತ್ತಂದ್ರೆ ಏನು ಮಾಡ್ರಿ, ನಮ್ಮ ಒಂದು ಜ್ಞಾನಗುಡಿ ಪಾಠಶಾಲೆ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿರಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಓಕೆ, ಎಲ್ಲರೂ ಇದನ್ನು ನೀಟಾಗಿ ಅಧ್ಯಯನ ಮಾಡಿ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ರಿ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು.